Hello everyone, welcome back to Learn with Maktu. So in the last video we started our GPSTR series, right? So ಅದರಲ್ಲಿ ನಾವು ಫಸ್ಟ್ ಯೂನಿಟ್ ಅಲ್ಲಿ ಕಂಪ್ಯೂಟರ್ದು ಇಂಟ್ರೊಡಕ್ಷನ್ ಮತ್ತೆ ಡಿಫರೆಂಟ್ ಕಾಂಪೋನೆಂಟ್ಸ್ ಆಫ್ ದಿ ಕಂಪ್ಯೂಟರ್ ಸಿಸ್ಟಮ್ ನ ಕವರ್ ಮಾಡಿದ್ವಿ. ಇವತ್ತು ಎವಲ್ಯೂಷನ್ ಮತ್ತೆ ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ನಾವು ನೋಡ್ತೀವಿ. ಕಂಪ್ಯೂಟರ್ಸ್ ಯಾವ ರೀತಿ ಇವಾಲ್ವ್ ಆದವು, ಅದೇ ರೀತಿ ಯಾವ್ಯಾವ ಜನರೇಷನ್ಸ್ ಇದಾವಂತ ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡ್ತೀವಿ. ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್. ಸೊ ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದಾಗ ನೋಡಿ, ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ಅಂತಂದ್ರೆ ಗ್ರಾಜುವಲ್ ಡೆವಲಪ್ಮೆಂಟ್ ಆಫ್ ಕಂಪ್ಯೂಟಿಂಗ್ ಡಿವೈಸಸ್. ಸೊ ಗ್ರಾಜುವಲಿ ಅದು ಯಾವ ರೀತಿ ಡೆವಲಪ್ ಆಯಿತು ಅನ್ನೋದನ್ನ ನಾವು ನೋಡ್ತೇವೆ ಇದರಲ್ಲಿ. ಫ್ರಮ್ ಸಿಂಪಲ್ ಮ್ಯಾನ್ಯುವಲ್ ಕ್ಯಾಲ್ಕುಲೇಟಿಂಗ್ ಟೂಲ್ಸ್. ಸೊ ಸ್ಟಾರ್ಟಿಂಗ್ ನಮ್ಗೆ ಶುರುವಾಗಿದ್ದೇನ್ರಿ, ಕ್ಯಾಲ್ಕುಲೇಟಿಂಗ್ ಟೂಲ್ಸ್ ಇದ್ದು ಅಲ್ಲಿಂದ ನಾವು ಕರೆಂಟ್ಲಿ ಮಾಡರ್ನ್ ಎಲೆಕ್ಟ್ರಾನಿಕ್ ಅಂಡ್ ಡಿಜಿಟಲ್ ಕಂಪ್ಯೂಟರ್ಸ್ ಅಂದ್ರೆ ನಮ್ದು ಲ್ಯಾಪ್ಟಾಪ್ಸ್ ವರೆಗೂ ಕೂಡ ಎವಲ್ಯೂಷನ್ ನ ನೋಡ್ತೀವಿ. ಓಕೆ, so the development took place over several centuries. So ಒಂದು ಅಥವಾ ಎರಡು ದಿನದಲ್ಲಿ ಆದಂತ ಎವಲ್ಯೂಷನ್ ಅಲ್ಲ ಇದು, ಸೆಂಚುರೀಸ್ ತನಕ ಅನ್ನೋದು ಇವಾಲ್ವ್ ಆಗುವಂತ ಡೆವಲಪ್ಮೆಂಟ್ ಆಗುವಂತ ಬಂತ್ರಿ. ಈಚ್ ಸ್ಟೇಜ್ ಇಂಟ್ರೊಡ್ಯೂಸ್ಡ್ ಇಂಪ್ರೂವ್ಮೆಂಟ್ಸ್ ಇನ್ ಸ್ಪೀಡ್. ಸೊ ಹೆಂಗಿಂಗ್ ಇಂಪ್ರೂವ್ ಆಗುವಂತ ಬಂತಂತಂದ್ರೆ ಸ್ಪೀಡ್ ಇನ್ಕ್ರೀಸ್ ಆಯ್ತು, ಅಕ್ಯುರಸಿ ಇನ್ಕ್ರೀಸ್ ಆಯ್ತು, ಸ್ಟೋರೇಜ್ ಇನ್ಕ್ರೀಸ್ ಮಾಡಿದ್ರು, ಆಟೋಮೇಶನ್ ಮಾಡಿದ್ರು, ರಿಲಯಬಿಲಿಟಿ ಇನ್ಕ್ರೀಸ್ ಆಯ್ತು, ಫಂಕ್ಷನಾಲಿಟಿ ಕೂಡ ಇನ್ಕ್ರೀಸ್ ಆಯ್ತು. ಸೊ ಈ ರೀತಿ ಬೇರೆ ಬೇರೆ ತರದ್ದು ಅಡ್ವಾನ್ಸ್ಮೆಂಟ್ ಮತ್ತೆ ಡೆವಲಪ್ಮೆಂಟ್ ಇಂಪ್ರೂವ್ ಆಗುವಂತ ಬಂತ್ರಿ ದಿನದಿಂದ ದಿನಕ್ಕೆ. ಓಕೆ, ಸೊ ಲೆಟ್ ಅಸ್ ಸಿ early calculating devices. Before modern computers, humans used various devices to perform calculation. ಸೊ ಈಗಿನ ಕಂಪ್ಯೂಟರ್ಸ್ ಗಿಂತ ಮುಂಚೆ ನಾವೇನ್ ಮಾಡ್ತಿದ್ವಿ, ಬೇರೆ ಬೇರೆ ಡಿವೈಸಸ್ ನ ಯೂಸ್ ಮಾಡ್ತಿದ್ವಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಅದರಲ್ಲಿ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ಸ್ ಬಂದ್ಬಿಟ್ಟು ಇವ್ರಿ. ಫಸ್ಟ್ ಬಂದಿರೋದು ಅಬ್ಯಾಕಸ್, ನೇಪಿಯರ್ಸ್ ಬೋನ್ಸ್, ಪಾಸ್ಕಲೈನ್, ಲೈಬ್ನಿಸ್ ಕ್ಯಾಲ್ಕುಲೇಟರ್, ಜಾಕ್ವರ್ಡ್ ಲೂಮ್, ಡಿಫರೆನ್ಸ್ ಇಂಜಿನ್, ಅನಾಲಿಟಿಕಲ್ ಇಂಜಿನ್, ಹಾಲ್ರಿತ್ ಮಷೀನ್, ಮಾರ್ಕ್ ಒನ್, ಇನಿಯಾಕ್, ಹೆಡ್ವ್ಯಾಕ್, ಹೆಡ್ಸಾಕ್, ಯೂನಿವ್ಯಾಕ್. ಸೊ ಇವೆಲ್ಲವನ್ನು ನಾವು ಒಂದೊಂದಾಗಿ ನೋಡ್ತೇವ್ರಿ. ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದ್ರದ್ದು ಅಡ್ವಾಂಟೇಜಸ್ ಏನಿದ್ದು ಮತ್ತೆ ಡಿಸ್ಅಡ್ವಾಂಟೇಜಸ್ ಏನಿದ್ದು ಅಂತೇಳಿ ಒಂದೊಂದಾಗಿ ನಾವು ನೋಡ್ಕೊಂತ ಹೋಗೋಣ. ಲೆಟ್ ಅಸ್ ಸ್ಟಾರ್ಟ್ ದ ಫಸ್ಟ್ ಡಿವೈಸ್, ದಟ್ ಈಸ್ ಅಬ್ಯಾಕಸ್. ಸೊ ಅಬ್ಯಾಕಸ್ ಏನ್ರಿ, ಫಸ್ಟ್ಲಿ ಇಟ್ ಈಸ್ ಒನ್ ಆಫ್ ದ ಅರ್ಲಿಯೆಸ್ಟ್ ನೋನ್ ಕ್ಯಾಲ್ಕುಲೇಟಿಂಗ್ ಡಿವೈಸಸ್. ಸೊ ಸ್ಟಾರ್ಟಿಂಗ್ ಬಂದಿದ್ದ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಯಾವ್ದ್ರಿ ನಮ್ದು, ಅಬ್ಯಾಕಸ್. ಇಟ್ ಕನ್ಸಿಸ್ಟ್ ಆಫ್ ಬೀಡ್ಸ್ ಅರೇಂಜ್ಡ್ ಆನ್ ರಾಡ್ಸ್. ಸೊ ಏನಿರ್ತಿತ್ರಿ ಇಲ್ಲಿ, ರಾಡ್ಸ್ ಇರ್ತಿದ್ವು ನಿಮ್ದು, ಹೌದ್ರಿ. ಆ ರಾಡ್ಸ್ ಗೆ ನಿಮ್ದು ಅವು ಏನು ಬೀಡ್ಸ್ ಇರ್ತಿದ್ವು ರೀ, ರೈಟ್. ಸೊ ನೀವು ಅದನ್ನ ಡಯಾಗ್ರಾಮ್ ನಲ್ಲಿ ನೋಡಬಹುದು. Let us see that. So you can see, right, these are the rods to which your beads were there. Okay. It was used for arithmetic calculation. So ಕೂಡ್ಸೋದು ಕಳಿಯೋದು ಇಂಥ ಒಂದು ಲೆಕ್ಕನ ಮಾಡ್ಲಿಕ್ಕೆ ನಾವು ಅಬ್ಯಾಕಸ್ ನ ಯೂಸ್ ಮಾಡ್ತಿದ್ವಿ. It is believed to have originated in ancient civilizations and was widely used in China and other regions. ಸೊ ಇದು ಅಬ್ಯಾಕಸ್ ಅನ್ನೋದನ್ನ ನಮ್ದು ಆನ್ಶಿಯಂಟ್ ಸಿವಿಲೈಸೇಷನ್ಸ್ ಅಲ್ಲಿನೇ ಬಂದಿತ್ತದು ಅಂತ ಹೇಳ್ತಾರೆ. ಸೊ ಅಲ್ಲಿ ಚೈನಾ ಮತ್ತೆ ಅದರ್ ರೀಜನ್ಸ್ ಅಲ್ಲಿ ಅದನ್ನ ಯೂಸ್ ಮಾಡ್ತಿದ್ರು ಅಂತ ಕೂಡ ಅದನ್ನ ಹೇಳ್ತಾರ್ರಿ. ಇಟ್ ಈಸ್ ಅ ಮ್ಯಾನ್ಯುವಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್. ಹೌದಾ, ನಾವು ಮ್ಯಾನ್ಯುವಲ್ ಏನ್ ಮಾಡ್ತಿದ್ವಿ, ಬೀಡ್ಸ್ ನ ಸರಿಸ್ತಿದ್ವಿ, ಕೂಡಿಸ್ಲಿಕ್ಕೆ ಕಡಿಲಿಕ್ಕೆ ಬೀಡ್ಸ್ ನ ಈ ಸೈಡ್ ಸರ್ಸೋದು ಅಥವಾ ಮೇಲ್ ಸರ್ಸೋದು, ಈ ರೀತಿ ನಾವು ಮೂವ್ಮೆಂಟ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಇಟ್ ಡಿಡ್ ನಾಟ್ ಯೂಸ್ ಎಲೆಕ್ಟ್ರಿಸಿಟಿ. ಎಲ್ಲಾದ್ರೂ ಎಲೆಕ್ಟ್ರಿಸಿಟಿ ಬೇಕನ್ರಿ ಇದಕ್ಕೆ? ನೋ, ಎಲೆಕ್ಟ್ರಿಸಿಟಿ ಇಸ್ ನಾಟ್ ರಿಕ್ವೈರ್ಡ್. Abacus is considered one of the earliest calculating devices, but it is not an electronic computer. So ಇದಕ್ಕೆ ನಾವು calculating device ಅಂತ ಕರಿತೀವ್ರಿ. It is not an electronic computer. So this much you need to remember for the abacus. Okay. Let us see the next one, that is the Napier's bones. ಸೊ ನೇಪಿಯರ್ಸ್ ಬೋನ್ ಅನ್ನೋದನ್ನು ಯಾರು ಡೆವಲಪ್ ಮಾಡಿದ್ರಿ ಅಂತಂದ್ರೆ ಜಾನ್ ನೇಪಿಯರ್ ಅನ್ನೋರು, ಅವರು ಸ್ಕಾಟಿಷ್ ಮ್ಯಾಥಮೆಟಿಷಿಯನ್ ಇದ್ರು. ಅವರು ಅದನ್ನ ಡೆವಲಪ್ ಮಾಡಿದ್ರು ಅರೌಂಡ್ 1617 ಅಲ್ಲಿ ಡೆವಲಪ್ ಮಾಡಿದ್ರು. ಸೊ ಏನಿತ್ತಪ್ಪ ಅಂತಂದ್ರೆ ಇದ್ರಲ್ಲಿನೂ ಕೂಡ ನಂಬರ್ಡ್ ರಾಡ್ಸ್ ಇದ್ದವ್ರಿ, ದಟ್ ಕುಡ್ ಬಿ ಅರೇಂಜ್ಡ್ ಟು ಸಿಂಪ್ಲಿಫೈ ದ ಕ್ಯಾಲ್ಕುಲೇಷನ್. ಇಲ್ಲಿ ಏನಾಕಿತ್ತಂದ್ರೆ ರಾಡ್ಸ್ ಗೆ ನಂಬರ್ ಇರ್ತಿದ್ವು ರೀ. ಡಯಾಗ್ರಾಮ್ ಅಲ್ಲಿ ನೋಡೋಣ. ಸೊ ಯು ಸಿ ದೀಸ್ ಆರ್ ದ ರಾಡ್ಸ್, ರೈಟ್. ಅದ್ರ ಮೇಲೆ ಏನಿರ್ತಿತ್ರಿ, ನಂಬರ್ಸ್ ಇರ್ತಿದ್ವು, ಅವುಗಳನ್ನ ಅರೇಂಜ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತಿದ್ರು. ಓಕೆ.
It was used for multiplication, division, addition, subtraction. Abacus ಏನಕ್ಕಿತ್ತು ಅದರಲ್ಲಿ addition ಮತ್ತು subtraction ಅಷ್ಟೇ ಮಾಡ್ತಿದ್ವಿ. So as the time passed, they developed this Napier bones where we can do the multiplication as well as the division. So division ಮತ್ತು multiplication ಕೂಡ ಮಾಡಬಹುದು Napier bones ಇಂದ. Okay, Napier's bones helped simplify complex arithmetic calculations and contributed to the development of mechanical calculating devices. ಸೊ ಇಲ್ಲಿಂದ ಏನಾಯ್ತು ನೇಪಿಯರ್ ಬೋನ್ಸ್ ಇಂದ ಅವ್ರು ಏನ್ ಮಾಡ ಅಂತಾರ್ರಿ ಡೆವಲಪ್ಮೆಂಟ್ ಆಫ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸಸ್ ನ ಶುರು ಮಾಡಿದ್ರು. ಓಕೆ, ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್ ಇಸ್ ದಿ ಪಾಸ್ಕಲಿನ್. Pascaline was developed by Blaise Pascal. So Napier's bone ನ ಜಾನ್ ನೇಪಿಯರ್ ಅಂತ ನೆನ್ಪಿಟ್ಕೊಳ್ಳಿ. Pascaline ನ ಬ್ಲೇಸ್ ಪಾಸ್ಕಲ್ ಅಂತ ಅನ್ನೋರು 1642ದಲ್ಲಿ ಡೆವಲಪ್ ಮಾಡಿದ್ರು. ಇದೇನಿತ್ರಿ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಇತ್ತು. ಸೊ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ಸ್ ಅಥವಾ ಮೆಕ್ಯಾನಿಕಲ್ ಡಿವೈಸಸ್ ಅಂತಂದ್ರೆ ಏನ್ರಿ, ವಿತೌಟ್ ಎಲೆಕ್ಟ್ರಿಸಿಟಿ ನಾವೇನೋ ಮೂವಿಂಗ್ ಪಾರ್ಟ್ಸ್ ಅಥವಾ ಫಿಸಿಕಲ್ ಪಾರ್ಟ್ಸ್ ತಗೊಂಡು ನಾವೇನಾದ್ರೂ ಆಪರೇಷನ್ಸ್ ಮಾಡ್ತೀವಿ, ಅಡಿಷನ್ ಆಯ್ತು, ಸಬ್ಟ್ರಾಕ್ಷನ್ ಆಯ್ತು, without electricity or without any microchips, without any digital softwares, with help of physical moving ಐಟಮ್ಸ್ ಅವುಗಳನ್ನ ತಗೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಂತವಕ್ಕೆ ನಾವು ಮೆಕ್ಯಾನಿಕಲ್ ಡಿವೈಸಸ್ ಅಂತ ಕರಿತೀವ್ರಿ. ಸೊ ಈಗ ನಾವೇನ್ ನೋಡ್ಕೊಂತ ಹೋಗ್ತಾ ಇದೀವಿ ಒಂದೊಂದಾಗಿ, ಅವೆಲ್ಲ ಏನ್ರಿ ಮೆಕ್ಯಾನಿಕಲ್ ಡಿವೈಸಸ್ ರೀ. ನಿಮ್ದು ಹಿಂದ್ಗಡೆ ನೇಪಿಯರ್ಸ್ ಬೋನ್ಸ್ ಕೂಡ ಮೆಕ್ಯಾನಿಕಲ್ ಡಿವೈಸ್ ಇತ್ತು. ಅದರಿಂದ ನಾವು ಮತ್ತೆ ದೊಡ್ಡ ದೊಡ್ಡ ಮೆಕ್ಯಾನಿಕಲ್ ಡಿವೈಸಸ್ ನವರು ಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಒಂದು ಪಾಸ್ಕಲ್. ಸೊ ಪ್ಯಾಸ್ಕಲಿನ್. ಸೊ ಪ್ಯಾಸ್ಕಲಿನ್ ಕೂಡ ಇದೇನ್ರಿ ಒಂದು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ರೀ. ಇಟ್ ವಾಸ್ ಡಿಸೈನ್ ಟು ಪರ್ಫಾರ್ಮ್ ಅರಿಥಮೆಟಿಕ್ ಆಪರೇಷನ್ಸ್. ಯಾವ್ದಾದ್ರು ಫೀಚರ್ಸ್ ಏನೇನಿತ್ತಪ್ಪ ಅಂದ್ರೆ, ಇದು ಒಂದು ಮೆಕ್ಯಾನಿಕಲ್ ಡಿವೈಸ್ ಇತ್ತು. ಇಲ್ಲಿ ಏನಕ್ಕಿತ್ರಿ, ಗೇರ್ಸ್ ಅಂಡ್ ವೀಲ್ಸ್ ಇತ್ತು ರೀ. ಡಯಾಗ್ರಾಮ್ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ದೀಸ್ ಆರ್ ಯುವರ್ ವೀಲ್ಸ್ ಅಂಡ್ ದೇರ್ ವಿಲ್ ಬಿ ಗೇರ್ಸ್, ರೈಟ್. ಸೊ ಈ ಒಂದು ವೀಲ್ಸ್ ಮುಖಾಂತರ ಅವರು ಆಪರೇಷನ್ಸ್ ನ ಮಾಡ್ತಿದ್ರು. ಮೇನ್ಲಿ ಪರ್ಫಾರ್ಮ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಸೊ ಪ್ಯಾಸ್ಕಲಿನಲ್ಲಿ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡ್ತಿದ್ರು. ಡೆವಲಪ್ ಟು ಅಸಿಸ್ಟ್ ಪಾಸ್ಕಲ್ಸ್ ಫಾದರ್ ವಿತ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್. ಸೊ ಏನಕ್ಕಿತ್ರಿ ಇದಕ್ಕೆ ಡೆವಲಪ್ ಮಾಡಿದ್ರು ಅಂತಂದ್ರೆ, ಈ ಪ್ಯಾಸ್ಕಲ್ ಅವ್ರದ್ದು ಫಾದರ್ಗೆ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈ ಒಂದು ಡಿವೈಸ್ ನ ಅವರು ಡೆವಲಪ್ ಮಾಡಿದ್ರು, ಪ್ಯಾಸ್ಕಲಿನ್ ಅವರು. Okay, hope that makes sense. So Pascaline was developed by Blaise Pascal and it was a mechanical calculator. There is a use of gears and wheels. Next one, Leibniz calculator. So Leibniz calculator, also known as stepped reckoner. So ಅದಕ್ಕೆ stepped reckoner ಅಂತಲೂ ಕೂಡ ಕರೀತಾರ್ರಿ. It was developed by Gottfried Wilhelm Leibniz. ಸೊ ಅವ್ರ ಹೆಸರಲ್ಲಿ ಇರ್ತಕ್ಕಂಥದ್ದು, ಅವ್ರ ಹೆಸರನ್ನ ಏನ್ ಮಾಡಿದಾರೆ, ಅವ್ರ ಡಿವೈಸ್ ಕೊಟ್ಟಿದ್ದಾರೆ. ಜಾನ್ ನೇಪಿಯರ್, ನೇಪಿಯರ್ಸ್ ಬೋನ್ಸ್, ಬ್ಲೇಸ್ ಪ್ಯಾಸ್ಕಲ್, ಪ್ಯಾಸ್ಕಲೈನ್, ಗಾಟ್ಫ್ರೈಡ್ ವಿಲ್ಹೆಲ್ಮ್ ಲೈಬ್ನಿಸ್ ಅವರು ಲೈಬ್ನಿಸ್ ಕ್ಯಾಲ್ಕುಲೇಟರ್. ಸೊ ನಿಮ್ಗೆ ಡೆವಲಪರ್ ಕೇಳಿದ್ರೆ ಯಾರು ಡೆವಲಪ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಈಸಿಲಿ ಯು ಕ್ಯಾನ್ ಏಬಲ್ ಟು ಐಡೆಂಟಿಫೈ. ಓಕೆ, ಇಟ್ ವಾಸ್ ಡೆವಲಪ್ಡ್ ಇನ್ ದಿ 17th century. ಸೊ 17th century ಡೆವಲಪ್ ಮಾಡಿದ್ರು. ಅನ್ಲೈಕ್ ಪ್ಯಾಸ್ಕಲ್ಸ್ ಮೆಷಿನ್, ಇಟ್ ಕುಡ್ ಪರ್ಫಾರ್ಮ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ ಪಾಸ್ಕಲ್ ಅವರು ಬರೀ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡಿ ಅವ್ರ ತಂದೆಯವರಿಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಡೆವಲಪ್ ಮಾಡಿದ್ದಾರೆ. ಬಟ್ ಇಲ್ಲಿ ಏನಾಯ್ತು, ಲಿಬ್ನಿಸ್ ಅವರು ವಿತ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ದೇ ಆಲ್ಸೋ ಇನ್ಕ್ಲೂಡೆಡ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಇಟ್ ಯೂಸ್ಡ್ ಮೆಕ್ಯಾನಿಕಲ್ ಮೆಕ್ಯಾನಿಸಮ್ ಕಾಲ್ಡ್ ಸ್ಟೆಪ್ಡ್ ಡ್ರಮ್. ಸೊ ಇಲ್ಲೊಂದು ಮೆಕ್ಯಾನಿಕಲ್ ಮೆಕ್ಯಾನಿಸಮ್ ಇತ್ತು, ಯಾವುದು ಅಂತಂದ್ರೆ ಸ್ಟೆಪ್ಡ್ ಡ್ರಮ್. ಸೊ ಅದು ಏನ್ರಿ ಅಂತಂದ್ರೆ, you see, this is the equipment. This is the your Leibniz calculator which was using the mechanism of stepped drum. So stepped drum ಅನ್ನೋ ಒಂದು ಮೆಕ್ಯಾನಿಸಮ್ ನ ಅದು ಯೂಸ್ ಮಾಡ್ತಿತ್ತು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ. Okay, that much you need to remember here, Leibniz calculator. ನೆಕ್ಸ್ಟ್ ಬರೋದು ಜಾಕರ್ಡ್ ಲೂಮ್ ಅಂತೇಳಿ. ಸೊ ಇದನ್ನ ಯಾರು ಡೆವಲಪ್ ಮಾಡಿದಿರಿ ಅಂತಂದ್ರೆ, ಜೋಸೆಫ್ ಮರಿ ಜಾಕ್ವರ್ಡ್ ಅವರು 1804 to 1805 ಅಲ್ಲಿ ಡೆವಲಪ್ ಮಾಡಿದ್ರು. ಸೊ ಹೆಸರಲ್ಲಿ ಜಾಕ್ವರ್ಡ್ ಇದೆ, ಸೊ ಜಾಕರ್ಡ್ ಲೂಮ್ ಅಂತ ಬಂತು. ಇದು ಕೂಡ ಮೆಕ್ಯಾನಿಕಲ್ ಲೂಮ್ ಇತ್ತು ಫಾರ್ ಪ್ರೊಡ್ಯೂಸಿಂಗ್ ಕಾಂಪ್ಲೆಕ್ಸ್ ಟೆಕ್ಸ್ಟೈಲ್ ಪ್ಯಾಟರ್ನ್ಸ್. ಸೊ ಟೆಕ್ಸ್ಟೈಲ್ ಪ್ಯಾಟರ್ನ್ಸ್ ನ ರೆಡಿ ಮಾಡ್ತಕ್ಕಂಥ ಮಷಿನ್ ಇತ್ತಿದು. ಅಂದ್ರೆ ನಿಮ್ದು ಫ್ಯಾಬ್ರಿಕ್ ರೆಡಿ ಮಾಡ್ತಕ್ಕಂಥ ಒಂದು ಮಷಿನ್ ಇತ್ತು ರೀ. ಸೊ ನೀವು ಕ್ವಶನ್ ಬರುತ್ತೆ, ಫ್ಯಾಬ್ರಿಕ್ ರೆಡಿ ಮಾಡ್ತಕ್ಕಂಥ ಮಷಿನ್ ಎದಕ್ಕೆ ಇಲ್ಲಿ ಬಂತು, ಕಂಪ್ಯೂಟರ್ ಸ್ಟೋರ್ಡ್ ಎದಕ್ ಬಂತು ಅಂತೇಳಿ ಡೌಟ್ ಬರ್ಬೋದು. ಎದಕ್ಕಪ್ಪ ಅಂತಂದ್ರೆ,
ಈ ಮಷಿನ್ ಏನ್ ಮಾಡ್ತಿತ್ತು ಅಂತಂದ್ರೆ ಪಂಚ್ಡ್ ಕಾರ್ಡ್ಸ್ ನ ಯೂಸ್ ಮಾಡ್ತಿತ್ತು. ಅದೇನದು ನೇಯೋ ಕೆಲಸ ಏನಿತ್ತು, ವೇವಿಂಗ್ ಏನಿತ್ತಲ್ರಿ, ಅಲ್ಲಿ ಅದೇನ್ ಮಾಡ್ತಿತ್ತು, ಪಂಚ್ಡ್ ಕಾರ್ಡ್ಸ್ ನ ಯೂಸ್ ಮಾಡ್ತಿತ್ತು. ಈ ಒಂದು ಪಂಚ್ಡ್ ಕಾರ್ಡ್ಸ್ ಇಂದ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಮುಂದಿನ ಕಾನ್ಸೆಪ್ಟ್ಸ್ ಬಂದು ಲೈಕ್ ವಿ ಕ್ಯಾನ್ ಯೂಸ್ ಪಂಚ್ಡ್ ಕಾರ್ಡ್ಸ್ ಟು ಕಂಟ್ರೋಲ್ ಮಷಿನ್ ಅಂತ ಹೇಳಿ ಯೋಚನೆ ಬಂತು ಅವ್ರಿಗೆ. ದಿಸ್ ಐಡಿಯಾ ಲೇಟರ್ ಇನ್ಫ್ಲೂಯೆನ್ಸ್ಡ್ ಕಂಪ್ಯೂಟಿಂಗ್ ಡೆವಲಪ್ಮೆಂಟ್. ಸೊ ಇದರಿಂದ ಈ ಒಂದು ಜಾಕರ್ಡ್ ಲೂಮ್ ಇಂದ ಅವ್ರಿಗೆ ಏನ್ ಐಡಿಯಾ ಬಂತ್ರಿ, ವಿ ಕ್ಯಾನ್ ಯೂಸ್ ದಿಸ್ ಪಂಚ್ಡ್ ಕಾರ್ಡ್ಸ್ ಆಸ್ ಅ ಇನ್ಪುಟ್ ಅಂತ ಹೇಳಿ ಯೋಚನೆ ಮಾಡಿ ಅದನ್ನ ಅವರು ನೆಕ್ಸ್ಟ್ ಬರ್ತಕ್ಕಂಥ ಡಿವೈಸಸ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ಯುವರ್ ಲೂಮ್, ಜಾಕರ್ಡ್ ಲೂಮ್. ಸೊ ಯು ಕ್ಯಾನ್ ಸಿ. ಸೊ ಇದನ್ನ ಅವರು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಬಳಸಿದ್ರು, ಫ್ಯಾಬ್ರಿಕ್ ನ ರೆಡಿ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ರು. ಸೊ ಇದರಿಂದ ಅವ್ರ ಐಡಿಯಾ ಏನ್ ಬಂತಪ್ಪ ಅಂದ್ರೆ ನಾವು ಪಂಚ್ ಕಾರ್ಡ್ ನ ಯೂಸ್ ಮಾಡಬಹುದು ಅಂತ ಐಡಿಯಾ ಬಂತು. ಸೊ ಆ ಒಂದು ಐಡಿಯಾವನ್ನ ಇಟ್ಕೊಂಡವರು ದಿ ಸ್ಟಾರ್ಟೆಡ್ ಡೆವಲಪಿಂಗ್ ದಿ ಅದರ್ ಥಿಂಗ್ಸ್, ರೈಟ್. ಸೊ ಒಬ್ನು ವ್ಯಕ್ತಿ ಬರ್ತಾನ್ರಿ, ಇವನ ಹೆಸರು ನೀವು ಕೇಳಿರ್ತೀರಿ, ಚಾರ್ಲ್ಸ್ ಬ್ಯಾಬೇಜ್ ಅವರು. ಇವರು ಒನ್ ಆಫ್ ದಿ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಕಂಪ್ಯೂಟರ್. ಯಾಕಂದ್ರೆ ಅವ್ರಿಗೆ ನಾವು ಫಾದರ್ ಆಫ್ ಕಂಪ್ಯೂಟರ್ ಅಂತಲೂ ಕೂಡ ಕರಿತೀವಿ, ಹೌದಾ. ಸೊ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಎರಡು ಮೇಜರ್ ಮಷಿನ್ಸ್ ನ ಡೆವಲಪ್ ಮಾಡಿದ್ರು. ಒಂದ್ ಬಂದ್ಬಿಟ್ಟು ಡಿಫರೆನ್ಸ್ ಇಂಜಿನ್ ಅಂತ ಹೇಳಿ, ಇನ್ನೊಂದು ಅನಾಲಿಟಿಕಲ್ ಇಂಜಿನ್ ಅಂತ ಹೇಳಿ. ಸೊ ಎರಡು ಇಂಜಿನ್ ಯಾರು ಡೆವಲಪ್ ಮಾಡಿದ್ರಿ, ಚಾರ್ಲ್ಸ್ ಬ್ಯಾಬೇಜ್ ಅವರು ಡೆವಲಪ್ ಮಾಡಿದ್ರು, ಡಿಫರೆನ್ಸ್ ಇಂಜಿನ್ ಮತ್ತೆ ಅನಾಲಿಟಿಕಲ್ ಇಂಜಿನ್. ಸೊ ಹಿ ಈಸ್ ಆಫನ್ ಕಾಲ್ಡ್ ಆಸ್ ಫಾದರ್ ಆಫ್ ಕಂಪ್ಯೂಟರ್, ರೈಟ್. ಸೊ ಇದನ್ನು ಕೂಡ ನೆನಪಿಟ್ಕೋರಿ. ಸೊ ಲೆಟ್ ಅಸ್ ಸಿ ಡಿಫರೆನ್ಸ್ ಇಂಜಿನ್ ನಲ್ಲಿ ಏನಾಯ್ತಪ್ಪ ಅಂದ್ರೆ ಅವರು 19th ಸೆಂಚುರಿ ಒಳಗಡೆ ಡಿಸೈನ್ ಮಾಡಿದ್ರು. ಇಟ್ಸ್ ಪರ್ಪಸ್ ವಾಸ್ ಟು ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಅಂಡ್ ಪ್ರೊಡ್ಯೂಸ್ ಮ್ಯಾಥಮೆಟಿಕಲ್ ಟೇಬಲ್ಸ್. ಸೊ ಇದನ್ನ ಮೇನ್ಲಿ ಎದಕ್ಕೆ ಯೂಸ್ ಮಾಡಿದಾರೆ ಅವರು ಅಂತಂದ್ರೆ ಟೇಬಲ್ಸ್ ನ ಬರೀಲಿಕ್ಕೆ ಅವರು ಕ್ರಿಯೇಟ್ ಮಾಡಿದ್ರು. ಟೇಬಲ್ಸ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೇನೆ ಬಗ್ಗೆ, ಹೌದಾ. ಸೊ ಬೇಸಿಕಲಿ ಅವರು ಇದನ್ನ ಎದಕ್ಕೆ ಡೆವಲಪ್ ಮಾಡಿದ್ರು ಅಂದ್ರೆ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡ್ಬೇಕದು ಮಾಡಿ ಟೇಬಲ್ಸ್ ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದಕ್ಕೆ ಅವರು ಡೆವಲಪ್ ಮಾಡಿದ್ರು. ಸೊ ಲೆಟ್ ಅಸ್ ಸಿ ದ ಫೀಚರ್ಸ್. ಸೊ ಇಟ್ ಇಸ್ ಅ ಮೆಕ್ಯಾನಿಕಲ್ ಮಷಿನ್ ಡಿಸೈನ್ ಟು ಪರ್ಫಾರ್ಮ್ ದ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ intended to reduce the errors in mathematical tables. So tables ಅಲ್ಲಿ errors ಬರಬಾರ್ದು ಅನ್ನೋದನ್ನ ಡೆವಲಪ್ ಮಾಡಿದ್ರು. Could automatically calculate the results. So this is the difference engine which you can see here. ಇಷ್ಟು ದೊಡ್ಡ ದೊಡ್ಡ ಇದು ರೀ, ಹೌದ್ರಿ. ಸೊ ಮೆಕ್ಯಾನಿಕಲ್ ಡಿವೈಸಸ್ ಏನೇನ್ ನೋಡ್ತಾ ಇದೀವಿ ನಾವು, ಪ್ಯಾಸ್ಕಲಿನ್ ಆಯ್ತು, ನೇಪಿಯರ್ಸ್ ಬೋನ್ ಆಯ್ತು, ಅದೇ ರೀತಿ ಜಾಕರ್ಡ್ ಲೂಮ್ ಆಯ್ತು. All those things are what? They are quite big in the room, right? So let us see the next one, analytical engine. ಇದನ್ನು ಕೂಡ ಯಾರು ಡೆವಲಪ್ ಮಾಡಿದ್ರಿ, ಚಾರ್ಲ್ಸ್ ಬ್ಯಾಬೇಜ್ ಅವರು ಡೆವಲಪ್ ಮಾಡಿದ್ರು. ಇಟ್ ಈಸ್ ಮಚ್ ಮೋರ್ ಸಿಗ್ನಿಫಿಕೆಂಟ್ ಇನ್ ಕಂಪ್ಯೂಟರ್ ಹಿಸ್ಟ್ರಿ. ಇದ್ರದ್ದು ವ್ಯಾಲ್ಯೂ ಬಹಳ ಇದೆ ರೀ ಕಂಪ್ಯೂಟರ್ ಹಿಸ್ಟ್ರಿ. ಯಾಕಂತಂದ್ರೆ ಈ ಒಂದು ಕಂಪ್ಯೂಟರ್ ಅಲ್ಲಿ ಒಂದಿಷ್ಟು ಕಾನ್ಸೆಪ್ಟ್ಸ್ ಏನಿದ್ದು ಅಲ್ರಿ, ಆ ಕಾನ್ಸೆಪ್ಟ್ಸ್ ನಾವು ಮಾಡರ್ನ್ ಕಂಪ್ಯೂಟರ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಹೆಂಗಪ್ಪ ಅಂತಂತಂದ್ರೆ ಏನೇನ್ ಕಾಂಪೋನೆಂಟ್ಸ್ ಇದ್ದು ಅಂತಂದ್ರೆ ಅನಾಲಿಟಿಕಲ್ ಇಂಜಿನ್ ಅಲ್ಲಿ ಸ್ಟೋರ್ ಅನ್ನೋದು ಒಂದು ಇತ್ರಿ. ಅಂದ್ರೆ ಈಗಿನ ನಾವೇನ್ ಮೆಮರಿ ಯೂಸ್ ಮಾಡ್ತಾ ಇದೀವಿ ಅಲ್ಲಿ ಅವಾಗ ಸ್ಟೋರ್ ಅಂತ ಇತ್ತು, ಅಂದ್ರೆ ಡೇಟಾನ ಸ್ಟೋರ್ ಮಾಡ್ಲಿಕ್ಕೆ ಜಾಗ ಇತ್ತು. ಮಿಲ್ ಅಂತೇಳಿ ಇತ್ತು, ಅಂದ್ರೆ ನಮ್ ಸಿ ಪಿ ಯು ಏನ್ ಮಾಡ್ತಾ ಇದೆಯಲ್ಲ, ದಟ್ ವಾಸ್ ಮಿಲ್ ಅರ್ಲಿಯರ್. ದೆನ್ ಇನ್ಪುಟ್ ಕೊಡ್ಲಿಕ್ಕೆ ಪಂಚ್ಡ್ ಕಾರ್ಡ್ಸ್ ಯೂಸ್ ಮಾಡ್ತಿದ್ರು, ಅಂದ್ರೆ ಇನ್ಪುಟ್ ಕೊಡ್ತಿದ್ರು ಅವರು. ನಾವು ಈಗ ಇನ್ಪುಟ್ ಕೊಡ್ತೀವಿ, ಹೌದಾ. ಸೊ ಅದೇ ರೀತಿ ಔಟ್ಪುಟ್ ಕೂಡ ಒಂದು ಪ್ರೆಸೆಂಟ್ ಮಾಡ್ಲಿಕ್ಕೆ ಒಂದು ಔಟ್ಪುಟ್ ಮೆಕ್ಯಾನಿಸಮ್ ರೆಡಿ ಮಾಡಿದ್ರು ಅವರು. ಸೊ ಇಲ್ಲಿನೂ ಕೂಡ ನಮಗೆ ಔಟ್ಪುಟ್ ಸ್ಕ್ರೀನ್ ಇದೆ. ಸೊ ಮೇನ್ಲಿ ಈ ಒಂದು ಸ್ಟೋರೇಜ್, ಪ್ರೊಸೆಸಿಂಗ್, ಇನ್ಪುಟ್ ಮತ್ತೆ ಔಟ್ಪುಟ್ ಏನದವ್ರಿ ಮಾಡರ್ನ್ ಕಂಪ್ಯೂಟರ್ ಕಾಂಪೋನೆಂಟ್ಸ್ ಕೂಡ ಅದವು. ಸೊ ಅದಕ್ಕೆ ಅನಾಲಿಟಿಕಲ್ ಇಂಜಿನ್ ರೆಫರೆನ್ಸ್ ಇಟ್ಕೋತಾರೆ ಮಾಡರ್ನ್ ಕಂಪ್ಯೂಟರ್ಸ್ಗೆ, ಆಯ್ತಾ. ಸೊ ಕಂಟ್ರೋಲ್ ಮೆಕ್ಯಾನಿಸಮ್ ಕೂಡ ಇದೆ ನಮ್ದ್ರಲ್ಲಿ, ಸಿ ಯು ಯೂನಿಟ್ ಅಂತ ಹೆಂಗಿದೆ ಈಗ, ಅವಾಗ ಕಂಟ್ರೋಲ್ ಮೆಕ್ಯಾನಿಸಮ್ ಅಂತ ಕೂಡ ಇತ್ತು ಅನಾಲಿಟಿಕಲ್ ಇಂಜಿನ್ ಅಲ್ಲಿ. ಸೊ ನೋಡಬಹುದು ಇದು ನಿಮ್ದು ಅನಾಲಿಟಿಕಲ್ ಇಂಜಿನ್, ಓಕೆ. ಸೊ ಇದನ್ನ ನೆನ್ಪಿಟ್ಕೋಬೇಕು. ಮಾಡರ್ನ್ ಕಂಪ್ಯೂಟರ್ಸ್ ಗೆ ಒಂದು ಸಿಮಿಲರ್ ಕಾನ್ಸೆಪ್ಟ್ ಯಾವ್ದಿತ್ತಪ್ಪ ಅಂತ ಕೇಳಿದ್ರೆ ಎಕ್ಸಾಮಿಗೆ, ಅನಾಲಿಟಿಕಲ್ ಇಂಜಿನ್ ಅಂಡ್ ಡೆವಲಪ್ಡ್ ಬೈ ಚಾರ್ಲ್ಸ್ ಬ್ಯಾಬೇಜ್. ನೆಕ್ಸ್ಟ್ ಬಂದ್ಬಿಟ್ಟು ಏಡಾ ಲವ್ಲೇಸ್. ಸೊ ಏಡಾ ಲವ್ಲೇಸ್ ಅನ್ನೋರು ಒಬ್ಬ ವ್ಯಕ್ತಿ ರೀ. ಸೊ Augusta Ada King, Countess of Lovelace, commonly known as Ada Lovelace, worked on Charles Babbage's analytical engine. ಸೊ ಅವ್ರು ಏನ್ ಮಾಡಿದ್ರಿ, ಅನಾಲಿಟಿಕಲ್ ಇಂಜಿನ್ ಮೇಲೆ ವರ್ಕ್ ಮಾಡಿದ್ರು. ಸೊ ಈಡಾ ಲವ್ಲೇಸ್ ಏನಿದ್ರಿ ಅವಾಗ ಅವರು ಚಾರ್ಲ್ಸ್ ಬ್ಯಾಬೇಜ್ ಅವ್ರ ಅನಾಲಿಟಿಕಲ್ ಇಂಜಿನ್ ಮೇಲೆ ವರ್ಕ್ ಮಾಡಿದ್ರು. ಅವ್ರಿಗೆ ನಾವು ಏನಂತ ಕರಿತೀವಿ ಅಂದ್ರೆ ದ ವರ್ಲ್ಡ್ಸ್ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ರಿಮೆಂಬರ್ ದಿಸ್, ಹೂ ವಾಸ್ ದಿ ವರ್ಲ್ಡ್ಸ್ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತಂದ್ರೆ ಏಡಾ ಲವ್ಲೇಸ್.
ಸೊ ಶಿ ರೋಟ್ ದ ಅಲ್ಗೋರಿದಮ್ ಇಂಟೆಂಡೆಡ್ ಫಾರ್ ದಿ ಅನಾಲಿಟಿಕಲ್ ಇಂಜಿನ್. ಸೊ ಅನಾಲಿಟಿಕಲ್ ಇಂಜಿನ್ ಗೆ ಅವರು ಒಂದು ಅಲ್ಗೋರಿದಮ್ ನ ಬರೆದ್ರಿ. ಸೊ ಇವರು ನಿಮ್ದು ಏಡಾ ಲವ್ಲೇಸ್ ಅವರು. ಓಕೆ, ಹರ್ಮನ್ ಹಾಲ್ರಿತ್ ಅಂಡ್ ಟ್ಯಾಬುಲೇಟಿಂಗ್ ಮಷೀನ್. ಸೊ ಹರ್ಮನ್ ಹಾಲ್ರಿತ್ ಅನ್ನೋರು ಏನ್ ಮಾಡಿದ್ರಿ, ದೇ ಡೆವಲಪ್ಡ್ ಪಂಚ್ಡ್ ಕಾರ್ಡ್ ಟ್ಯಾಬುಲೇಟಿಂಗ್ ಮಷೀನ್. ಸೊ ಅವ್ರು ಏನ್ ಮಾಡಿದ್ರು, ಸೆನ್ಸಸ್ ಡೇಟಾ ರೀ, ಆಗಿನ ಸೆನ್ಸಸ್ ಡೇಟಾನ ಪ್ರೊಸೆಸ್ ಮಾಡ್ಲಿಕ್ಕೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ರಿ, ಪಂಚ್ಡ್ ಕಾರ್ಡ್ ಟ್ಯಾಬುಲೇಟಿಂಗ್ ಮಷೀನ್ ನ ಡೆವಲಪ್ ಮಾಡಿದ್ರು. ದ ಸಿಸ್ಟಮ್ ವಾಸ್ ಯೂಸ್ಡ್ ಫಾರ್ 1890 US ಸೆನ್ಸಸ್. US ಸೆನ್ಸಸ್ ಮಾಡ್ಲಿಕ್ಕೆ ಇವ್ರದ್ ಮಷೀನ್ ಯೂಸ್ ಮಾಡಿದಾರೆ, ಟ್ಯಾಬ್ಲೆಟಿಂಗ್ ಮಷೀನ್ ಅನ್ನ. ಸೊ ನೆನಪಿಟ್ಕೊಂಡು ಇದನ್ನ ಕೇಳಬಹುದು, ವಿಚ್ ಡಿವೈಸ್ ವಾಸ್ ಯೂಸ್ಡ್ ಫಾರ್ 1890 US ಸೆನ್ಸಸ್ ಅಂತಂದ್ರೆ ಹರ್ಮನ್ ಹಾಲ್ರಿತ್ಸ್ ಟ್ಯಾಬ್ಯುಲೇಟಿಂಗ್ ಮಷೀನ್. ಓಕೆ, ಸೊ ಅದ್ರ ಇಂಪಾರ್ಟೆನ್ಸ್ ಏನಪ್ಪಾ ಅಂತಂದ್ರೆ ಮಷೀನ್ ಏನ್ ಮಾಡಂದಿತ್ತು, ಇದು ಪಂಚ್ ಕಾರ್ಡ್ಸ್ ಯೂಸ್ ಮಾಡಂದಿತ್ತು. ರಿಮೆಂಬರ್ ಮಾಡ್ರಿ, ಲೈಕ್ ನೆನಪಿಟ್ಕೊಳ್ರಿ, ಪಂಚ್ಡ್ ಕಾರ್ಡ್ಸ್ ನ ಈ ಒಂದು ಹರ್ಮನ್ ಹಾಲ್ರಿತ್ ಟ್ಯಾಬ್ಲೆಟಿಂಗ್ ಮಷೀನ್ ಇಂದ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಓಕೆ, ರೀಡ್ ಡೇಟಾ ಫ್ರಮ್ ಪಂಚ್ಡ್ ಕಾರ್ಡ್ಸ್. ಸೊ ಪಂಚ್ಡ್ ಕಾರ್ಡ್ಸ್ ಮೇಲೆ ಏನಕ್ಕಿತ್ರಿ, ಆ ಡೇಟಾನ ಅವರು ಇದ್ ಮಾಡ್ತಿದ್ರು, ಪಂಚ್ ಮಾಡ್ತಿದ್ರು. ಸೊ ಇದನ್ನ ಪಂಚ್ ಕಾರ್ಡ್ಸ್ ಅವರು ಆ ಒಂದು ಮಷೀನಿಗೆ ಫೀಡ್ ಮಾಡ್ತಿದ್ರು, ಸೊ ದಟ್ ಇಟ್ ಕ್ಯಾನ್ ರೀಡ್ ದ ಡೇಟಾ, ರೈಟ್. ದೆನ್ ಆಟೋಮೇಟೆಡ್ ಡೇಟಾ ಪ್ರೊಸೆಸಿಂಗ್, ಇದನ್ನೇನ್ ಮಾಡ್ತಿದ್ರು, ಈ ರೀತಿ ಬಹಳಷ್ಟು ಪಂಚ್ ಕಾರ್ಡ್ಸ್ ಅನ್ನ ಬ್ಯಾಚ್ ವೈಸ್ ಮಾಡಿ ಅವರು ಪ್ರೊಸೆಸಿಂಗ್ ಮಾಡ್ತಿದ್ರು. ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ ಸೆನ್ಸಸ್ ಡೇಟಾ ಪ್ರೊಸೆಸಿಂಗ್ ಟೈಮ್. ಸೊ ಅದಕ್ಕಿಂತ ಮುಂಚೆ ಅವ್ರು ಸೆನ್ಸಸ್ ಡೇಟಾ ಪ್ರೊಸೆಸ್ ಮಾಡ್ಲಿಕ್ಕೆ ಬಹಳ ಟೈಮ್ ತಗೋದಿದ್ರು, ಬಟ್ ಥ್ರೂ ದ ಹೆಲ್ಪ್ ಆಫ್ ಪಂಚ್ ಕಾರ್ಡ್ಸ್ ಇಟ್ ರೆಡ್ಯೂಸ್ ದಟ್ ಟೈಮ್. Aldrich's work contributed to the development of the company that eventually became IBM. ಸೊ ಅವಾಗ ಏನಾಯ್ತ್ರಿ, ಇವ್ರದ್ದು ಕಾಂಟ್ರಿಬ್ಯೂಟ್ ಇಂದ ಅವ್ರು ಏನ್ ಮಾಡಿದ್ರಿ, IBM ಕೂಡ ಡೆವಲಪ್ ಆಯ್ತು. ಓಕೆ, ದಿಸ್ ವಾಸ್ ಹರ್ಮನ್ ಹಾಲ್ರಿಟ್ಸ್ ಟ್ಯಾಬ್ಲೆಟಿಂಗ್ ಮಷೀನ್. ಸೊ ಈ ಒಂದು ಡಿವೈಸಸ್ ಇಂದ ಅವ್ರು ಏನ್ ಮಾಡ್ತಿದ್ರು, ಡೇಟಾನ ಪಂಚ್ ಮಾಡ್ತಿದ್ರು. ಓಕೆ, ಸೊ ಪಂಚ್ಡ್ ಕಾರ್ಡ್ಸ್ ರೆಡಿ ಮಾಡ್ತಿದ್ರು, ದೆನ್ ಇಟ್ ವಾಸ್ ಯೂಸ್ ಟು ಟ್ಯಾಬ್ಲೆಟಿಂಗ್ ಮಷೀನ್ ಫಾರ್ ಪ್ರೊಸೆಸಿಂಗ್. ಓಕೆ, ಕ್ಲಿಯರ್ ವಿತ್ ದಟ್. ನೆಕ್ಸ್ಟ್, ದ ಹಾರ್ವರ್ಡ್ ಮಾರ್ಕ್ ಒನ್. ಏನಪ್ಪಾ ಇದು ಹಾರ್ವರ್ಡ್ ಮಾರ್ಕ್ ಒನ್? ಇಟ್ ಇಸ್ ಆಲ್ಸೋ ನೋನ್ ಆಸ್ IBM ಆಟೋಮೆಟಿಕ್ ಸೀಕ್ವೆನ್ಸ್ ಕಂಟ್ರೋಲ್ಡ್ ಕ್ಯಾಲ್ಕುಲೇಟರ್, ASCC. ASCC ಅಂದ್ರೆ ಆಟೋಮೆಟಿಕ್ ಸೀಕ್ವೆನ್ಸ್ ಕಂಟ್ರೋಲ್ಡ್ ಕ್ಯಾಲ್ಕುಲೇಟರ್ ಬೈ IBM. ಸೊ IBM ಅವರು ಡೆವಲಪ್ ಮಾಡಿದ್ರು ಇದನ್ನ. ವಾಸ್ ಅನ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಕಂಪ್ಯೂಟರ್. ಇಲ್ಲಿಂದ ಏನಾಯ್ತ್ರಿ, ಅದು ಸ್ವಲ್ಪ ಎಲೆಕ್ಟ್ರಿಸಿಟಿನೂ ಕೂಡ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲೆಕ್ಟ್ರಿಸಿಟಿ ಪ್ಲಸ್ ಫಿಸಿಕಲ್ ಕಾಂಪೋನೆಂಟ್ಸ್ ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ದಟ್ ಇಸ್ ವೈ ಇಟ್ ಇಸ್ ಎಲೆಕ್ಟ್ರೋಮೆಕ್ಯಾನಿಕಲ್ ಕಂಪ್ಯೂಟರ್. ಸೊ ಅಮಂಗ್ ದ ಫಾಲೋವಿಂಗ್ ವಿಚ್ ಇಸ್ ಎಲೆಕ್ಟ್ರೋಮೆಕ್ಯಾನಿಕಲ್ ಕಂಪ್ಯೂಟರ್ ಅಂತ ಕೇಳಿದ್ರೆ ಹಾರ್ವರ್ಡ್ ಮಾರ್ಕ್ ಒನ್ ಅದರಲ್ಲಿ ಇತ್ತಪ್ಪ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ರಿ. ಓಕೆ, it was developed with the collaboration of Harvard, Icahn, and IBM and became operational in 1944. So 1944 ಅಲ್ಲಿ ಇಬ್ರು ಸೇರಿ ಮಾಡಿದ್ರಿ, ಅಂದ್ರೆ ಒಂದು IBM ಇನ್ಸ್ಟಿಟ್ಯೂಟ್ ಅಂಡ್ ಹಾರ್ವರ್ಡ್ ಐಕನ್. ಸೊ ಇವೆರಡು ಸೇರಿ ಹಾರ್ವರ್ಡ್ ಮಾರ್ಕ್ ಒನ್ ಅಂತ ಡೆವಲಪ್ ಮಾಡಿದ್ರು. ಏನಪ್ಪಾ ಇದ್ರ ಫೀಚರ್ಸ್ ಅಂತಂದ್ರೆ, ಇಟ್ ಈಸ್ ಎಲೆಕ್ಟ್ರೋಮೆಕ್ಯಾನಿಕಲ್, ರೈಟ್. ಸೊ ಎಲೆಕ್ಟ್ರಿಸಿಟಿ ಪ್ಲಸ್ ಮೆಕ್ಯಾನಿಕಲ್, ಇಲ್ಲಿ ಸ್ವಿಚಸ್, ರಿಲೇಸ್, ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಅವ್ರು ಯೂಸ್ ಮಾಡಿದ್ರು. ಕುಡ್ ಪರ್ಫಾರ್ಮ್ ಕ್ಯಾಲ್ಕುಲೇಷನ್ಸ್ ಆಟೋಮೆಟಿಕಲಿ, ಲಾರ್ಜ್ ಇನ್ ಸೈಜ್ ಇತ್ತು, ಯೂಸ್ಡ್ ಫಾರ್ ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಸೊ ನೋಡ್ರಿ, ದೊಡ್ಡದಿತ್ತು ಇದು ಪೂರ್ತಿ ಏನಿದೆ ನಿಮ್ದು ಹಾರ್ವರ್ಡ್ ಮಾರ್ಕ್ ಒನ್ ಅಂತ ಹೇಳಿ. ಓಕೆ, ಸೊ ಇದು ಬಹಳ ದೊಡ್ಡದಿತ್ತು. ಓಕೆ, ನೆಕ್ಸ್ಟ್ ಒನ್ ಈಸ್ ENIAC. So ENIAC stands for Electronic Numerical Integrator and Computer. So ನೆನಪಿರ್ಲಿ, ಎಕ್ಸ್ಪಾನ್ಷನ್ ನೆನಪಿರ್ಲಿ, ENIAC ಅಂತಂದ್ರೆ Electronic Numerical Integrator and Computer. It was developed by J. Presper Eckert and John Mauchly at the University of Pennsylvania. So ಪೆನ್ಸಿಲ್ವೇನಿಯಾದಲ್ಲಿ these two people, ಎಕರ್ಡ್ ಅಂಡ್ ಮೌಚ್ಲಿ, ಏನ್ ಮಾಡಿದ್ರಿ, ENIAC ನ ಡೆವಲಪ್ ಮಾಡಿದ್ರು. ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್ ನ ಡೆವಲಪ್ ಮಾಡಿದ್ರು. ಪಬ್ಲಿಕ್ಲಿ ಅದನ್ನ ಯಾವಾಗ ಓಪನ್ ಮಾಡಿದ್ರಪ್ಪ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 1946 ಅಲ್ಲಿ ದೇ ಪಬ್ಲಿಕ್ಲಿ ಅನ್ವೇಲ್ಡ್ ಇಟ್. ಇದ್ರಲ್ಲಿ ಮೇಜರ್ಲಿ ಏನ್ ಯೂಸ್ ಮಾಡಿದ್ದಾರೆ ಇವರು, ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡಿದ್ರು. ಸೊ ರಿಮೆಂಬರ್ ದಿಸ್, ವ್ಯಾಕ್ಯೂಮ್ ಟ್ಯೂಬ್ಸ್ ಇಲ್ಲಿಂದ ಶುರು ಆದ್ರಿ. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ಆಕ್ಚುಲಿ ನಾವು ಅದಕ್ಕೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಎಲ್ಲಿಂದ ಶುರು ಆಯ್ತ್ರಿ, ENIAC ಇಂದ ಶುರು ಆಯ್ತು. ಓಕೆ, ದೇ ಸ್ಟಾರ್ಟೆಡ್ ಯೂಸಿಂಗ್ ದಿ ವ್ಯಾಕ್ಯೂಮ್ ಟ್ಯೂಬ್ಸ್. ಸೊ ಇದಕ್ಕೆ ನಾವು ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಅಂತ ಕರಿತೀವಿ. ಸೊ ದೇ ಸ್ಟಾರ್ಟೆಡ್ ಯೂಸಿಂಗ್ ದ ಎಲೆಕ್ಟ್ರಿಸಿಟಿ ಹಿಯರ್, ಯೂಸ್ ಥೌಸಂಡ್ಸ್ ಆಫ್ ವ್ಯಾಕ್ಯೂಮ್ ಟ್ಯೂಬ್ಸ್. ಸೊ ಬಹಳಷ್ಟು ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡಿದ್ರು.
So due to that, it becomes very larger in size, consumed significant electrical power also, much faster than earlier electromechanical machines. So compare ಮಾಡಿದ್ರೆ ಹಿಂದಿನ ಏನೇನು ಇದ್ವಲ್ರಿ ಎಲೆಕ್ಟ್ರೋಮೆಕ್ಯಾನಿಕಲ್ machines ಅವುಗಳಕ್ಕಿಂತ ಫಾಸ್ಟ್ ಇತ್ತು. ಮತ್ತೆ ಇಟ್ ಇಸ್ ಅರ್ಲಿಯಸ್ಟ್ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್. ಸೊ ಅರ್ಲಿಯಸ್ಟ್ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವ್ದು ಅಂತಂದ್ರೆ ENIAC ಅಂತ ಸೆಲೆಕ್ಟ್ ಮಾಡಿ. So this was the ENIAC. You can see how big it was. So even vacuum tubes ಇದ್ದು ರೀ, ಅದನ್ನ ಅವರು ಏನಾದ್ರೂ ಡಿಫೆಕ್ಟ್ ಇದ್ರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ದೇ ಶುಡ್ ಬಿ ರಿಮೂವಿಂಗ್ ಅಂಡ್ ರಿಪ್ಲೇಸಿಂಗ್ ಇಟ್ ವಿತ್ ನ್ಯೂ ವ್ಯಾಕ್ಯೂಮ್ ಟ್ಯೂಬ್. ಓಕೆ, ಸೊ ಇದು ಒಂದು ಪಿಕ್ಚರ್ ಯಾವ್ದಪ್ಪ ಅಂದ್ರೆ ಅವ್ರು ವ್ಯಾಕ್ಯೂಮ್ ಟ್ಯೂಬ್ ನ ರಿಮೂವ್ ಮಾಡಿ ಬೇರೆದನ್ನ ಅಪ್ಡೇಟ್ ಮಾಡ್ತಕ್ಕಂಥ ಪಿಕ್ಚರ್ ಇದು. ಓಕೆ, let us see the next one is EDVAC. EDVAC refers to electronic discrete variable automatic computer. Electronic discrete variable automatic computer. It was designed as a successor of ENIAC. So ENIAC ಏನಿತ್ತಲ್ರಿ ಅದರದೇ ಒಂದು ಡೆವಲಪ್ಡ್ ವರ್ಷನ್ ಇದು EDVAC ಅಂತ ಹೇಳಿ. So one of the most important contributions was the use of the stored program concept. So ಇದ್ರಲ್ಲಿ ಏನ್ ಮಾಡಿದಾರೆ ಅವರು, they started using this concept of stored program. ಅಂದ್ರೆ ಏನು, instead of keeping the instructions only through the external or manual configuration, instructions and data could be stored in memory. So ಇಲ್ಲಿ ಏನ್ ಮಾಡಿದ್ರು ಅವರು, memory concept ನ introduce ಮಾಡಿದ್ರು. Okay, so they started storing the programs inside that. ಸೊ ಇದನ್ನು ಕೇಳಬಹುದು, ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಯಾವ ಮಷೀನ್ ಶುರು ಮಾಡಿದ್ರಪ್ಪ ಅಂದ್ರೆ EDVAC ಇಂದ ಶುರು ಆಯ್ತು. The design is strongly associated with the von Neumann stored program in architecture. So ಅಲ್ಲಿ ವಾನ್ ನ್ಯೂಮನ್ ಅನ್ನೋರು ಒಂದು ಆರ್ಕಿಟೆಕ್ಚರ್ ಕೊಟ್ಟಿದ್ದಾರೆ, ಆ ಒಂದು ಆರ್ಕಿಟೆಕ್ಚರ್ ಬೇಸ್ಡ್ ನ ಇದನ್ನ ಡೆವಲಪ್ ಮಾಡಿದರು. ಓಕೆ, EDVAC ಅಲ್ಲಿ ನೆನಪಿಟ್ಕೋಬೇಕಾಗಿದ್ದು ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್. ಓಕೆ, ಸೊ ಇದು ಸಿಮಿಲರ್ ಟು ಯುವರ್ ENIAC. ಸೊ ದೊಡ್ಡದಿತ್ತು. ಸೊ ಅದರದ್ದು ಪಿಕ್ಚರ್ ಐ ವಾಸ್ ಅನೇಬಲ್ ಟು ಗೆಟ್ ಇಟ್. ಸೊ just remember the concept, that is it is based on the stored program concept. EDVAC ಅಂತಂದ್ರೆ stored program concept ನಿಮಗೆ ನೆನಪಿರ್ಲಿ. ಓಕೆ, ನೆಕ್ಸ್ಟ್ ಒನ್ EDSAC. ಸೊ EDSAC ಅಂತಂದ್ರೆ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್. ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ automatic calculator. It was developed at the University of Cambridge under the direction of Maurice Wilks. So Maurice Wilks ಅವರು ಇದನ್ನ ಡೆವಲಪ್ ಮಾಡಿದ್ರು EDSAC ನ. It became operational in 1949. EDSAC was one of the earliest practical stored program electronic computers. So practical stored program electronic computer ಅಂತ ಕರಿತಿದ್ರು. It used mercury delay line memory. So memory ನ ಅವರು ಡೆವಲಪ್ ಮಾಡ್ಕೊಂತ ಬಂದ್ರಿ. ಹಿಂದ್ಗಡೆ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು EDVAC ಅಲ್ಲಿ. ಸೊ EDSAC ಅಲ್ಲಿ ಅವರು ಮರ್ಕ್ಯೂರಿ ಡಿಲೇ ಲೈನ್ ಮೆಮರಿನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಓಕೆ, ದಟ್ ಮಚ್ ಯು ನೀಡ್ ಟು ರಿಮೆಂಬರ್. ನೆಕ್ಸ್ಟ್ ಬಂತು UNIVAC. UNIVAC ಸ್ಟ್ಯಾಂಡ್ಸ್ ಫಾರ್ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. Universal Automatic Computer. UNIVAC 1 was the one of the first commercially produced computers in the United States. So UNIVAC 1 commercially produced ಮಾಡಿದ್ದಾರೆ ಫಸ್ಟ್ ಟೈಮ್ ಈ ಯುನೈಟೆಡ್ ಸ್ಟೇಟ್ ಅಲ್ಲಿ. ನೆನಪಿರ್ಲಿ, ವಿಚ್ ಮಷೀನ್ ವಾಸ್ commercially produced first ಅಂತಂದ್ರೆ UNIVAC, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಇಟ್ ವಾಸ್ ಡೆಲಿವರ್ಡ್ ಟು ದ US Census Bureau. ಸೊ ಎಲ್ಲಿ ಡೆಲಿವರ್ ಮಾಡಿದ್ರಿ ಅವರು, US ಸೆನ್ಸಸ್ ಬ್ಯೂರೋ ಡೆಲಿವರ್ ಮಾಡಿದ್ರು ಇನ್ 1951. UNIVAC demonstrated that computers could be used for large scale business and government data processing. ಸೊ ಇದರಿಂದ UNIVAC ಇಂದ ನಮ್ಗೆ ಗೊತ್ತಾಯ್ತು ಏನ್ ಮಾಡ ಅಂತಾರ್ರಿ, ಕಂಪ್ಯೂಟರ್ಸ್ ನಾವು ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆಗಿ ಯೂಸ್ ಮಾಡಬಹುದು, ಗವರ್ಮೆಂಟ್ ಡೇಟಾ ಪ್ರೊಸೆಸ್ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡಬಹುದು ಅಂತೇಳಿ UNIVAC ಇಂದ ಅವ್ರಿಗೆ ಅರ್ಥ ಆಯ್ತು. It was also famously used for election-related predictions. In 1952 US presidential election, ಅವಾಗ ಕೂಡ ಎಲೆಕ್ಷನ್ಗೂ ಕೂಡ ಇದನ್ನ ಯೂಸ್ ಮಾಡಿದ್ರು ಅವರು UNIVAC ಅನ್ನ. This was your UNIVAC machine. You can see this was compared to the earlier machines. ಇದು ಸ್ವಲ್ಪ ಸಣ್ಣದಾಗಿತ್ತು, ಹೌದಾ? So that is what your UNIVAC is, Universal Automatic Calculator. Sorry, Automatic Computer. Next, so that's what you need to remember, right? So this is all about evolution. Okay, so let us see the generations of computers. So starting with the generation of computer represent the major stages. So ಇಲ್ಲಿ ಮಟ್ಟ UNIVAC ಆದ್ಮೇಲೆ ಯಾವ ರೀತಿ ಮತ್ತೆ ಅದು ಜನರೇಷನ್ಸ್ ಡಿವೈಡ್ ಆದವು ಅಂತ ಹೇಳಿ ನಾವು ನೋಡ್ಕೊಂತ ಹೋಗ್ತೀವಿ.
in the development of computers based on the electronic technology used. ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ರು ಅದ್ರ ಮೇಲೆ ಅದನ್ನ ನಾವು ಜನರೇಷನ್ಸ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೈಜ್ ಯಾವ ರೀತಿ ಚೇಂಜ್ ಆಕೊಂತ ಬಂತು, ಸ್ಪೀಡ್ ಯಾವ ರೀತಿ ಚೇಂಜ್ ಆಕೊಂತ ಬಂತು, ಮೆಮರಿ ಯಾವ ರೀತಿ ಚೇಂಜ್ ಆಕೊಂತ ಬಂತು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಹೆಂಗ್ ಚೇಂಜ್ ಆದವು ಅನ್ನೋದ್ರ ಮೇಲೆ ನಾವು ಬೇರೆ ಬೇರೆ ಜನರೇಷನ್ಸ್ ನ ಮಾಡಿದ್ದೇವೆ. ಸೊ ದೇರ್ ಆರ್ ಮೇನ್ಲಿ 5 generations ಆಫ್ ಕಂಪ್ಯೂಟರ್. ಒನ್ ದ ಫಸ್ಟ್ ಜನರೇಷನ್ ಅಲ್ಲಿ ಏನ್ ಮಾಡಿದ್ರಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡಿದ್ರು. ಹೌದಾ, ನಿಮ್ದು ENIAC, ರೈಟ್? ದೇರ್ ಇಟ್ ಕಮ್ಸ್ ಇನ್ ದಿ ಫಸ್ಟ್ ಜನರೇಷನ್. Then they started with second generation where they used transistors. Third generation ಅಲ್ಲಿ integrated circuits ಯೂಸ್ ಮಾಡಿದ್ರು, ಚಿಪ್ಸ್ ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಫೋರ್ತ್ ಜನರೇಷನ್ ಅಲ್ಲಿ ಮೈಕ್ರೋ ಪ್ರೊಸೆಸರ್ಸ್ ಯೂಸ್ ಮಾಡ್ತಾ ಇದ್ವಿ. ಫಿಫ್ತ್ ಜನರೇಷನ್ ಅಲ್ಲಿ ಈಗ ನಡೀತಾ ಇರೋದು ಒಂದು ಫಿಫ್ತ್ ಜನರೇಷನ್, ದಟ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್, ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಸೊ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತಂದ್ರೆ ಏನೇನಿದೆ ಇದರಲ್ಲಿ ನೋಡೋಣ್ರಿ. ಸೊ ಇದರದ್ದು 1940 to 1956 ಈ ಒಂದು ಅಪ್ರಾಕ್ಸಿಮೇಟ್ ಪೀರಿಯಡ್ ಅನ್ನ ನಾವು ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಕರಿತೇವೆ. ದೆನ್ ಇದರಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿದ್ದು ವ್ಯಾಕ್ಯೂಮ್ ಟ್ಯೂಬ್ಸ್ ನ ಯೂಸ್ ಮಾಡಿದ್ರು. ವ್ಯಾಕ್ಯೂಮ್ ಟ್ಯೂಬ್ಸ್ ಆರ್ ವೇಸ್ಡ್ ಫಾರ್ ಸ್ವಿಚಿಂಗ್ ಅಂಡ್ ಪ್ರೊಸೆಸಿಂಗ್, ರೈಟ್? ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ರೆ, ಯೂಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ಡ್ಯೂ ಟು ದಟ್ ವೆರಿ ಲಾರ್ಜ್ ಇನ್ ಸೈಜ್, ಕನ್ಸ್ಯೂಮ್ಡ್ ಅ ಲಾಟ್ ಆಫ್ ಎಲೆಕ್ಟ್ರಿಸಿಟಿ, ಬಹಳ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇತ್ತು, ಮತ್ತೆ ಹೀಟ್ ಕೂಡ ಬಹಳ ಪ್ರೊಡ್ಯೂಸ್ ಮಾಡ್ತಿತ್ತು. Required air conditioning. Because of that heat, they need to provide the air cooling, right? ಈಗ ಹೀಟ್ ಆಗ್ತಾ ಇದೆಯಪ್ಪ ಒಂದು ಪ್ಲೇಸ್ ಅಂತಂದ್ರೆ ನೀವು ಅದನ್ನ ಹೀಟ್ ಮಾಡ್ತೀರ, ಸಾರಿ, ನೀವು ಅದನ್ನ ಕೂಲ್ ಮಾಡ್ತೀರಲ್ವಾ? ಸೊ ಇಲ್ಲಿ ಕೂಡ ನಾವು ಏರ್ ಕಂಡೀಷನಿಂಗ್ ಬೇಕಾಗಿತ್ತು. ರಿಲೇಟಿವ್ಲಿ ಸ್ಲೋ ಇತ್ತು ಕಂಪೇರ್ ಟು ದ ಮಾಡರ್ನ್ ಕಂಪ್ಯೂಟರ್ಸ್. ಎಕ್ಸ್ಪೆನ್ಸಿವ್ ಕೂಡ ಇತ್ತು. ಲೆಸ್ ರಿಲಯಬಲ್ ಬಿಕಾಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ಫ್ರೀಕ್ವೆಂಟ್ಲಿ ಫೇಲ್. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ಏನ್ ಹಾಕಿದ್ರಿ, ಪದೇ ಪದೇ ಫೇಲ್ ಆಗ್ತಿದ್ವಿ, ಸೊ ಅವನ್ನ ರಿಪ್ಲೇಸ್ ಮಾಡ್ಬೇಕಾಗಿತ್ತು. ಸೊ ಇಟ್ ವಾಸ್ ಲೆಸ್ ರಿಲಯಬಲ್. ಇಲ್ಲಿ ಮಷಿನ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದರು. ಮತ್ತೆ ಪಂಚ್ ಕಾರ್ಡ್ಸ್ ಅಂಡ್ ಪೇಪರ್ ಟೇಪ್ ಫಾರ್ ಇನ್ಪುಟ್. ಸೊ ಪಂಚ್ ಕಾರ್ಡ್ ಮತ್ತೆ ಪೇಪರ್ ಟೇಪ್ ನವರು ಯೂಸ್ ಮಾಡ್ತಿದ್ರು ಇನ್ಪುಟ್ ಕೊಡ್ಲಿಕ್ಕೆ. ಓಕೆ, ಮ್ಯಾಗ್ನೆಟಿಕ್ ಡ್ರಮ್ಸ್ ವೇರ್ ಯೂಸ್ಡ್ ಫಾರ್ ಮೆಮರಿ ಇನ್ ಸಮ್ ಸಿಸ್ಟಮ್ಸ್. ಸೊ ಒಂದಿಷ್ಟು ಸಿಸ್ಟಮ್ಸ್ ಅಲ್ಲಿ ಅವರು ಮ್ಯಾಗ್ನೆಟಿಕ್ ಡ್ರಮ್ಸ್ ಕೂಡ ಯೂಸ್ ಮಾಡ್ತಿದ್ರು. ಎಕ್ಸಾಂಪಲ್ ನಿಮ್ದು ಇನಿಯಾಕ್, ಎಡ್ವ್ಯಾಕ್, ಎಡ್ಸ್ಯಾಕ್ ಮತ್ತೆ ಯೂನಿವ್ಯಾಕ್ 1 ಇವೆಲ್ಲ ಎದಕ್ ಬರ್ತವ್ರಿ, ಫಸ್ಟ್ ಜನರೇಷನ್ ಗೆ ಎಕ್ಸಾಂಪಲ್. ಎಡ್ವ್ಯಾಕ್, ಇನಿಯಾಕ್, ಎಡ್ಸ್ಯಾಕ್ ಮತ್ತೆ ಯೂನಿವ್ಯಾಕ್ ಇವೆಲ್ಲ ಫಸ್ಟ್ ಜನರೇಷನ್ ಗೆ ಎಕ್ಸಾಂಪಲ್. ಸೊ ಇದರಲ್ಲಿ ಓವರ್ ಆಲ್ ನಾವು ನೋಡಿದಾಗ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ತಿದ್ರು, ಅದೇ ರೀತಿ ಪಂಚ್ಡ್ ಕಾರ್ಡ್ಸ್ ಮತ್ತೆ ಪೇಪರ್ ಟೇಪ್ ನ ಯೂಸ್ ಮಾಡ್ತಿದ್ರು ಇನ್ಪುಟ್ ಕೊಡ್ಲಿಕ್ಕೆ, ಮತ್ತೆ ಮಷಿನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ರು, ಮ್ಯಾಗ್ನೆಟಿಕ್ ಡ್ರಮ್ಸ್ ನ ಸ್ಟೋರೇಜ್ ಯೂಸ್ ಮಾಡ್ತಿದ್ರು. ಓಕೆ, ನೆಕ್ಸ್ಟ್. So you can see these are the some of the pictures of the ENIAC and your UNIVAC. Okay, so these are some pictures. Okay, so first generation computers advantages ಏನಿತ್ತಪ್ಪ ಅಂತಂದ್ರೆ, these are the first generation of your electronic digital computers, much faster than the earlier mechanical ಅಥವಾ electromechanical machines ಏನಿದ್ದು ರೀ, ನಿಮ್ಮ ನೇಪಿಯರ್ಸ್ ಬೋನ್ಸ್ ಆಯ್ತು, ಮತ್ತೆ ಲೂಮ್ ಆಯ್ತು, ಆಲ್ ದೋಸ್ ಥಿಂಗ್ಸ್ ಏನಿದ್ದು ಅಂದ್ರೆ ಅದಕ್ಕಿಂತ ಮಚ್ ಫಾಸ್ಟರ್ ಇದ್ದು ಇವು. ದೇ ಕುಡ್ ಪರ್ಫಾರ್ಮ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಆಲ್ಸೋ. ಹಿಂದಿನ ಎಲೆಕ್ಟ್ರೋಮೆಕ್ಯಾನಿಕಲ್ ಮಷಿನ್ಸ್ ಅಥವಾ ಮೆಕ್ಯಾನಿಕಲ್ ಮಷಿನ್ಸ್ ಏನಿದ್ವಲ್ಲ, ಅವುಗಳು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಷ್ಟೇ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ವಿ. ಬಟ್ ಇಲ್ಲಿಂದ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಇಂದ ನಾವು ಏನ್ ಮಾಡ್ತೀವಿ, ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಕೂಡ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಲಿಮಿಟೇಷನ್ಸ್ ಏನಿದ್ದಪ್ಪ ಅಂತಂದ್ರೆ, ಲಾರ್ಜ್ ಇತ್ತು ಮತ್ತೆ ಎಕ್ಸ್ಪೆನ್ಸಿವ್ ಇತ್ತು, ಹೈ ಪವರ್ ಕನ್ಸಂಪ್ಷನ್ ಮಾಡ್ತಿತ್ತು, ಜನರೇಟೆಡ್ ಎಕ್ಸೆಸಿವ್ ಹೀಟ್ ಕೂಡ ಜನರೇಟ್ ಮಾಡ್ತಿತ್ತು, ಫ್ರೀಕ್ವೆಂಟ್ ಹಾರ್ಡ್ವೇರ್ ಫೇಲ್ಸ್ ಆಕಿದ್ದು, ಸೊ ಡಿಫಿಕಲ್ಟ್ ಟು ಪ್ರೋಗ್ರಾಮ್, ಲಿಮಿಟೆಡ್ ಮೆಮರಿ ಇತ್ತು, ಮ್ಯಾಗ್ನೆಟಿಕ್ ಡ್ರಮ್ಸ್ ಇರ್ತಿತ್ತು, ಸೊ ಲಿಮಿಟೆಡ್ ಮೆಮರಿ ಇರ್ತಿತ್ತು. ಸೊ ಇವೆಲ್ಲ ಲಿಮಿಟೇಷನ್ಸ್ ನ ಓವರ್ಕಮ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡಿದ್ರಿ, ನೆಕ್ಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ನ ಡೆವಲಪ್ ಮಾಡಿದ್ರು, ದಟ್ ಈಸ್ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಅಪ್ರಾಕ್ಸಿಮೇಟ್ಲಿ ಡ್ಯೂರಿಂಗ್ ದಿಸ್ ರೇಂಜ್ 1956 to 1963 ಆ ರೇಂಜ್ ಅಲ್ಲಿ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ನಾವು ನೋಡ್ತೀವಿ. ಇದರಲ್ಲಿ ನಾವು ಏನ್ ಮಾಡಿದ್ವಿ, ಟೆಕ್ನಾಲಜಿ ಮೇನ್ಲಿ ಟ್ರಾನ್ಸಿಸ್ಟರ್ಸ್ ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ನ ರಿಪ್ಲೇಸ್ ಮಾಡಿ ಅಲ್ಲಿ ನಾವು ಏನ್ ಹಾಕಿದ್ವಿ, ಟ್ರಾನ್ಸಿಸ್ಟರ್ಸ್ ನ ಹಾಕಿದ್ವಿ. ಓಕೆ, ಸೊ use transistors instead of vacuum tubes, smaller than the first generation computers. So first generation computers ಏನಿದ್ದು ರೀ, ಅದಕ್ಕಿಂತ ಸ್ವಲ್ಪ ಸಣ್ಣ ಸಣ್ಣ machines ಆದವು ಇವು. Then it was faster comparing to the first generation computers, more reliable ಇತ್ತು, consumed less electricity, ಕಡಿಮೆ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡ್ತು, ಕಡಿಮೆ ಹೀಟ್ ಪ್ರೊಡ್ಯೂಸ್ ಮಾಡ್ತು, ಲೆಸ್ ಮೇಂಟೆನೆನ್ಸ್ ಬೇಕಾಗಿತ್ತು. ಮ್ಯಾಗ್ನೆಟಿಕ್ ಕೋರ್ ಮೆಮರಿ ವಾಸ್ ವೈಡ್ಲಿ ಯೂಸ್. ಸೊ ಇಲ್ಲಿ ಏನ್ ಮಾಡಿದ್ರು, ಮ್ಯಾಗ್ನೆಟಿಕ್ ಕೋರ್ ಮೆಮರಿ ಯೂಸ್ ಮಾಡೋಂತರು ಅಸೆಂಬ್ಲಿ ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇಲ್ಲಿ ಮಷಿನ್ ಲ್ಯಾಂಗ್ವೇಜ್ ಬದಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು. ಇದರಲ್ಲಿ
ಫೋರ್ಟ್ರಾನ್ ಮತ್ತೆ ಕೋಬಾಲ್ ಇಂಪಾರ್ಟೆಂಟ್ ಆಯ್ತು ಈ ಒಂದು ಜನರೇಷನ್ ಅಲ್ಲಿ, ಸೆಕೆಂಡ್ ಜನರೇಷನ್ ಅಲ್ಲಿ ಫೋರ್ಟ್ರಾನ್ ಮತ್ತೆ ಕೋಬಾಲ್ ನ ಯೂಸ್ ಮಾಡ್ತಾ ಇದ್ರು ಕಮರ್ಷಿಯಲಿ. ಓಕೆ, ಸೊ ಎಕ್ಸಾಂಪಲ್ ನಿಮ್ದು IBM 1401, IBM 7094, CDC 1604. ಸೊ ಇವು ಎದಕ್ಕೆ ಎಕ್ಸಾಂಪಲ್ ನಿಮ್ದು ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಗೆ ಎಕ್ಸಾಂಪಲ್. ಸೊ ಏನ್ ನೆನ್ಪಿಟ್ಕೋಬೇಕ್ರಿ, ಇಲ್ಲಿ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡಿದ್ವಿ ನಾವು. ಹೌದು, ಫಾಸ್ಟರ್ ಇದೆ, ಮೋರ್ ರಿಲಯಬಲ್ ಇತ್ತು, ಎಲೆಕ್ಟ್ರಿಸಿಟಿ ಸ್ವಲ್ಪ ಕಡಿಮೆ ಯೂಸ್ ಆಗಂತು, ಹೀಟ್ ಕಡಿಮೆ ಪ್ರೊಡ್ಯೂಸ್ ಆಯ್ತು, ರೈಟ್. ಮೇಂಟೆನೆನ್ಸ್ ಕಡಿಮೆ ಬೇಕಾಗಿತ್ತು, ಮ್ಯಾಗ್ನೆಟಿಕ್ ಕೋರ್ ಮೆಮರಿನ ಯೂಸ್ ಮಾಡ್ತಿತ್ತು. ಸೊ ಫೋರ್ಟ್ರಾನ್ ಮತ್ತೆ ಕೋಬಾಲ್ ನ ಯೂಸ್ ಮಾಡ್ತಿದ್ವಿ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ವಿ ಇಲ್ಲಿ. ಹಿಂದ್ಗಡೆ ಫಸ್ಟ್ ಜನರೇಷನ್ ಅಲ್ಲಿ ಮಷಿನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ವಿ, ಇಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ಸೊ ಇದು ನಿಮ್ದು ಮಷಿನ್ಸ್ ರೀ, ಸೆಕೆಂಡ್ ಜನರೇಷನ್ ಮಷಿನ್ಸ್ ಇವು. ಓಕೆ, ಅಡ್ವಾಂಟೇಜಸ್ ನೋಡೋಣ. ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಸ್ಮಾಲ್ ಇದ್ದು ರೀ ಫಸ್ಟ್ ಜನರೇಷನ್ ಗಿಂತ, ಹೌದಾ. ರೂಮ್ ಸ್ಪೇಸ್ ಸ್ವಲ್ಪ ಕಡಿಮೆ ತಗೋದಿತ್ತು, ಫಾಸ್ಟ್ ಪ್ರೊಸೆಸಿಂಗ್ ಹಾಕಿತ್ತು, ನಾವು ರಿಲಯಬಲ್ ಸ್ವಲ್ಪ ಜಾಸ್ತಿ ಇದ್ದು, ಲೋವರ್ ಪವರ್ ಕನ್ಸಂಪ್ಷನ್, ಲೆಸ್ ಹೀಟ್ ಜನರೇಷನ್, ಕರೆಕ್ಟ್. ಈಸಿಯರ್ ಮೇಂಟೆನೆನ್ಸ್ ಇತ್ತು, ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಿಕೇಮ್ ಪ್ರಾಕ್ಟಿಕಲ್. ಸೊ ನಿಮ್ದು ಫೋರ್ಟ್ರಾನ್ ಮತ್ತೆ ಬೇಸಿಕ್ ಅನ್ನೋ ಒಂದು ಎರಡು ಹೈ ಲೆವೆಲ್ ಲ್ಯಾಂಗ್ವೇಜಸ್ ನವರು ಯೂಸ್ ಮಾಡಿದ್ರು. ಲಿಮಿಟೇಷನ್ ಏನಿತ್ತಪ್ಪ ಅಂತಂದ್ರೆ, ಆದ್ರೂ ಕೂಡ ಈಗೂ ಕೂಡ ಎಕ್ಸ್ಪೆನ್ಸಿವ್ ಇದ್ದು ರೀ ಅವು. ರಿಕ್ವೈರ್ಡ್ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ಸ್ ಬೇಕಾಗಿತ್ತು. ಟ್ರಾನ್ಸಿಸ್ಟರ್ಸ್ ಕುಡ್ ಜನರೇಟ್ ಹೀಟ್, ಇಲ್ಲಿನೂ ಕೂಡ ಸ್ವಲ್ಪ ಹೀಟ್ ಜನರೇಟ್ ಅಂತಿತ್ತು, ಕಂಪೇರಿಂಗ್ ಲೆಸ್ ಹೀಟ್ ಕಂಪೇರ್ ಟು ದ ಫಸ್ಟ್ ಒನ್, ಬಟ್ ಸ್ಟಿಲ್ ಹೀಟ್ ವಾಸ್ ಗೆಟಿಂಗ್ ಜನರೇಟೆಡ್. ಸೊ ಅದನ್ನ ನಾವು ಕೂಲ್ ಮಾಡಬೇಕಾಗಿತ್ತು. ಪ್ರೋಗ್ರಾಮಿಂಗ್ ವಾಸ್ ಸ್ಟಿಲ್ ರಿಲೇಟಿವ್ಲಿ ಕಾಂಪ್ಲೆಕ್ಸ್ ಕಂಪೇರ್ಡ್ ವಿತ್ ಮಾಡರ್ನ್ ಸಿಸ್ಟಮ್. ಸೊ ಪ್ರೋಗ್ರಾಮಿಂಗ್ ನಾವು ಈಗಿನ ಸಿಸ್ಟಮ್ ಕಂಪೇರ್ ಮಾಡಿದ್ರೆ ಅವಾಗ ಸ್ವಲ್ಪ ಪ್ರೋಗ್ರಾಮಿಂಗ್ ಡಿಫಿಕಲ್ಟ್ ಇತ್ತು. ಸೊ ನೆಕ್ಸ್ಟ್ ನಾವು ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಸೊ ಇದು 1964 ಇಂದ 1971 ರೇಂಜ್ ಅಲ್ಲಿ ಇತ್ತು. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಐಸಿಸ್ ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಐಸಿಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅಂಡ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಕಂಟೈನ್ಸ್ ಮಲ್ಟಿಪಲ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಅನ್ನ ಸಿಂಗಲ್ ಸೆಮಿಕಂಡಕ್ಟರ್ ಚಿಪ್. ಸೊ ಒಂದೇ ಚಿಪ್ ಅಲ್ಲಿ ಏನಕ್ಕಿತ್ರಿ, ಸೊ ಮಲ್ಟಿಪಲ್ ಕಾಂಪೋನೆಂಟ್ಸ್ ನ ಅವರು ಇನ್ಸ್ಟಾಲ್ ಮಾಡಿದ್ರು, ಅಂದ್ರೆ ಕಾಂಪೋನೆಂಟ್ಸ್ ನ ಅವರು ಹಾಕಿದ್ರು, ಒಂದೇ ಚಿಪ್ ಅಲ್ಲಿ ಬಹಳಷ್ಟು ಕಾಂಪೋನೆಂಟ್ಸ್ ನ ಹಾಕಿ ದೇ ಪ್ರಿಪೇರ್ಡ್ ದಿ ಐಸಿಸ್, ರೈಟ್. So introduction of IC significantly improved computer technology. So this is an important generation where because of ICs ಏನಾಯ್ತು, ನಾವು ಈಗ ಕರೆಂಟ್ಲಿ ನಾವು ಮೈಕ್ರೋ ಪ್ರೊಸೆಸರ್ಸ್ ನ ಯೂಸ್ ಮಾಡ್ತಾ ಇದೀವಿ, ಹೌದಾ. ಸೊ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಐಸಿಸ್ ನ ಯೂಸ್ ಮಾಡಿದ್ವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ರೆ ಸ್ಮಾಲರ್ ಇದ್ದು ಫಾಸ್ಟರ್ ದನ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್, ರೈಟ್. ದೆನ್ ಮೋರ್ ರಿಲಯಬಲ್, ಲೋವರ್ ಪವರ್ ಕನ್ಸಂಪ್ಷನ್, ಲೆಸ್ ಹೀಟ್ ಜನರೇಷನ್, increased memory capacity ಸ್ವಲ್ಪ ಇನ್ಕ್ರೀಸ್ ಆಯ್ತು. ಆಪರೇಟಿಂಗ್ ಸಿಸ್ಟಮ್ಸ್ ಬಿಕೇಮ್ಸ್ ಮೋರ್ ಸೊಫಿಸ್ಟಿಕೇಟೆಡ್. ಸೊ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ಸ್ ಡೆವಲಪ್ ಆದವು. ಹೈ ಲೆವೆಲ್ ಲ್ಯಾಂಗ್ವೇಜ್ ಬಿಕೇಮ್ ವೈಡ್ಲಿ ಯೂಸ್. ಸೊ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಕೂಡ ಡೆವಲಪ್ ಆದವು ರೀ. ಕೀಬೋರ್ಡ್ಸ್ ಅಂಡ್ ಮಾನಿಟರ್ಸ್ ಬಿಕೇಮ್ ಮೋರ್ ಕಾಮನ್ ಫಾರ್ ಇಂಟ್ರಾಕ್ಷನ್ಸ್. ಕೀಬೋರ್ಡ್ಸ್ ಅಂಡ್ ಮಾನಿಟರ್ಸ್ ಇಲ್ಲಿ ಡೆವಲಪ್ ಆದವು. ಸೊ ಅವುಗಳನ್ನ ನಾವು ಇಂಟ್ರಾಕ್ಷನ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. IBM ಸಿಸ್ಟಮ್ 360, PDP-8, PDP-11. These are the example for your third generation computers. So ಇಲ್ಲಿ ನೀವು ನೋಡಬಹುದು, we have shown you these are your ICs and they started using that. Here you can see this is your IBM 360. So you third generation computers. Next one, let us see the advantages. Advantages: smaller size ittu, faster processing ittu, more reliable, lower cost ittu. So cost ಕಡಿಮೆ ಆಕೊಂತ ಬಂತ್ರಿ. ಕನ್ಸಂಪ್ಷನ್ ಕಡಿಮೆ ಆಯ್ತು ಪವರ್ ಅದು, ಮತ್ತೆ ಜನರೇಟೆಡ್ ಸ್ಟೋರೇಜ್ ಕೆಪಾಸಿಟಿ, ಮೋರ್ ಕನ್ವೀನಿಯಂಟ್ ಯೂಸರ್ ಇಂಟ್ರಾಕ್ಷನ್. ಬೇಕಾದ್ರೆ ಮಾನಿಟರ್ ಇತ್ತು ರೀ, ಅದಕ್ಕೆ ಕನ್ವೀನಿಯಂಟ್ ಯೂಸರ್ ಇಂಟ್ರಾಕ್ಷನ್ ಆಕಿತ್ತು. IC ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಕಾಂಪ್ಲೆಕ್ಸ್ ಇತ್ತು ರೀ. In the beginning days, it was bit complex. Computers still required specialized environments and maintenance. So computers ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕಿತ್ತು ಆಗ. ನೆಕ್ಸ್ಟ್ ಇಸ್ ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಸೊ ಇದು 1971 ಆನ್ವರ್ಡ್ಸ್ ಏನಾಯ್ತರಿ, ಇದೆಲ್ಲ ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಬಂದು. ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಮೈಕ್ರೋ ಪ್ರೊಸೆಸರ್ ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಮೈಕ್ರೋ ಪ್ರೊಸೆಸರ್ ಅಂದ್ರೆ ಏನ್ರಿ, ಇದು ಕೂಡ ಒಂದು ಐಸಿ ರೀ, ಪ್ರೋಗ್ರಾಮೇಬಲ್ ಐಸಿ. ಅದರಲ್ಲಿ ಮೇಜರ್ ಪ್ರೊಸೆಸಿಂಗ್ ಫಂಕ್ಷನ್ಸ್ ಆಫ್ ಸಿಪಿಯು ಅನ್ನ ಸಿಂಗಲ್ ಫಂಕ್ಷನ್. ಸಿಪಿಯು ಮೇಜರ್ ಫಂಕ್ಷನ್ಸ್ ಏನೆಲ್ಲ ಇದ್ದು ಅಲ್ರಿ, ಅವೆಲ್ಲ ಬರೀ ಒಂದು ಸಿಂಗಲ್ ಚಿಪ್ ಮಾಡ್ತಿತ್ತು. The development of the microprocessor led to the rapid growth of personal computers. So ಏನ್ ನಾವು ಮೈಕ್ರೋ ಪ್ರೊಸೆಸರ್ ಡೆವಲಪ್ ಮಾಡಿದ್ವಿ, ಅದಾದ್ಮೇಲೆ ನಮ್ದು ಪರ್ಸನಲ್ ಕಂಪ್ಯೂಟರ್ಸ್ ಬರ್ಲಿಕ್ಕೆ ಶುರು ಆದವು, ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಬರ್ಲಿಕ್ಕೆ ಶುರು ಆದವು, ಲ್ಯಾಪ್ಟಾಪ್ಸ್, ವರ್ಕ್ ಸ್ಟೇಷನ್ಸ್, ಎಂಬೆಡೆಡ್ ಸಿಸ್ಟಮ್ಸ್ ಇವೆಲ್ಲ ಡೆವಲಪ್ ಆಗ್ಲಿಕ್ಕೆ ಶುರುವಾದವು. ಮೈಕ್ರೋ ಪ್ರೊಸೆಸರ್ ಯೂಸ್ಡ್ ವೆರಿ ಸ್ಮಾಲ್ ಕಂಪೇರ್ಡ್ ವಿತ್ ಅರ್ಲಿಯರ್. ಸೊ ಮೈಕ್ರೋ ಪ್ರೊಸೆಸರ್ ಏನಿದ್ದು ರೀ ಅಂತಂದ್ರೆ ಸ್ಮಾಲ್ ಇದ್ದು ರೀ ಬಹಳ, ಕಂಪೇರ್ಡ್ ಟು ದ ಐಸಿಸ್. ಹೈ ಪ್ರೊಸೆಸಿಂಗ್ ಸ್ಪೀಡ್ ಇತ್ತು, ಲೋ ಪವರ್ ಕನ್ಸಂಪ್ಷನ್ ಇತ್ತು, ಲಾರ್ಜರ್ ಮೆಮರಿ ಕೆಪಾಸಿಟಿ ಇತ್ತು, ನಾವು ಅಫೋರ್ಡೆಬಲ್ ಮಾಡ್ಬೋದಿತ್ತು, ಅಂದ್ರೆ ಎಕ್ಸ್ಪೆನ್ಸಿವ್ ಅಷ್ಟು ಇದ್ದಿದ್ದಿಲ್ರಿ, ಹೈಲಿ ರಿಲಯಬಲ್ ಮಾಡ್ಬೋದಿತ್ತು.
ಪರ್ಸನಲ್ ಕಂಪ್ಯೂಟರ್ಸ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಜಿ ಯು ಐ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಮುಂಚೆ ಸಿಸ್ಟಮ್ಸ್ ಅಲ್ಲಿ ಕಮಾಂಡ್ ಲೈನ್ ಅಷ್ಟೇ ಇತ್ರಿ, ಕಮಾಂಡ್ಸ್ ಥ್ರೂ ಎಲ್ಲ ಮಾಡ್ತಿದ್ವಿ. ಸೊ ಈ ಒಂದು ಫೋರ್ತ್ ಜನರೇಷನ್ ಇಂದ ನಾವು ಏನ್ ಇಂಟ್ರೊಡ್ಯೂಸ್ ಮಾಡಿದ್ರಿ, ಜಿ ಯು ಐ ಯೂಸ್ ಮಾಡಿದ್ವಿ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ನೆಟ್ವರ್ಕಿಂಗ್ ಅಂಡ್ ಕಂಪ್ಯೂಟರ್ ಕಮ್ಯುನಿಕೇಶನ್ಸ್ ಎಕ್ಸ್ಪಾಂಡೆಡ್ ಸಿಗ್ನಿಫಿಕೆಂಟ್ಲಿ. ಸೊ ಕಂಪ್ಯೂಟರ್ ನಡುವೆ ಕಮ್ಯುನಿಕೇಶನ್ ಕೂಡ ಐ ಬಿ ಎಂ ಪಿ ಸಿ, ಆಪಲ್ ಮ್ಯಾಕಿಂಟಾಶ್, ಮಾಡರ್ನ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್, ಲ್ಯಾಪ್ಟಾಪ್, ಸೊ ಇವೆಲ್ಲ ಫೋರ್ತ್ ಜನರೇಷನ್ ಗೆ ಎಕ್ಸಾಂಪಲ್ ನಿಮ್ದು. ಓಕೆ, so these are the your microprocessors. So you can say these are your Intel microprocessor. Right? This is also Intel. So even in the most of the functions of the CPU ಇದು ಒಂದೇ ಚಿಪ್ ನಿಂದ ಹಾಕಿತ್ತು. Okay, next is advantages. So advantages very small in size. ನೋಡ್ಬೋದು ನೀವು size ನೋಡಿದ್ರಿ. Very high speed ಇದ್ದು, ಮತ್ತೆ low cost, low power consumption, high reliability, larger storage ಇರ್ತಿತ್ತು, easy to use ಇರ್ತಿತ್ತು, ಪರ್ಸನಲ್ ಪ್ರೊಫೆಷನಲ್ಗೆ ಎರಡಕ್ಕೂ ಕೂಡ ಯೂಸ್ ಮಾಡ್ಬೋದಿತ್ತು. ಓಕೆ, ಸೊ ನೆಕ್ಸ್ಟ್ಲಿ ಫಿಫ್ತ್ ಜನರೇಷನ್. Fifth generation is generally associated with the computers developed from 1980s onward. 1980s onward ಎಲ್ಲ ಏನ್ ಡೆವಲಪ್ ಆದ್ರೆ ಅವಕ್ಕೆಲ್ಲ ಫಿಫ್ತ್ ಜನರೇಷನ್ ಒಳಗೆ ಇನ್ಕ್ಲೂಡ್ ಮಾಡ್ತೀವಿ. ಇಲ್ಲಿ ಮೋರ್ ಫೋಕಸ್ ಎದ್ರ ಮಾಡ್ತಾ ಇದ್ದಾರೆ ಅವರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಮೇನ್ ಟೆಕ್ನಾಲಜಿ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. The fifth generation focused on developing systems capable of performing tasks that traditionally require aspects of human intelligence. ಇಲ್ಲಿ ಏನ್ ಮಾಡ್ತಾ ಇದೀವಿ, ನಮ್ಮ ಇಂಟೆಲಿಜೆನ್ಸ್ ನಾವು ಸಿಮ್ಯುಲೇಟ್ ಮಾಡ್ತಾ ಇದೀವಿ ಮಷಿನ್ಸ್ ಅಲ್ಲಿ. ಹೌದಾ, ಸಿಮ್ಯುಲೇಟ್ ಅಂತಂದ್ರೆ ನಮ್ಮ ಇಂಟೆಲಿಜೆನ್ಸ್ ಅವುಗಳಲ್ಲಿ ತೋರಿಸ್ಕೊಳ್ತಾ ಇದ್ದೇವೆ. ಹೌದಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಾವು ಸಿಮ್ಯುಲೇಷನ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ನ ಮಾಡ್ತಾ ಇದ್ದೇವೆ. ಮೇಜರ್ ಏರಿಯಾಸ್ ನೀವು ನೋಡಬಹುದು, ನಿಮ್ಗೆ ಗೊತ್ತಿರಬಹುದು ಏನಪ್ಪಾ ಇದ್ರಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯ್ತು, ಎಂ ಎಲ್ ಆಯ್ತು, ಎನ್ ಎಲ್ ಪಿ ಆಯ್ತು, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಸ್, ಎಕ್ಸ್ಪರ್ಟ್ ಸಿಸ್ಟಮ್ಸ್ ಆಯ್ತು, ರೋಬೋಟಿಕ್ಸ್ ಆಯ್ತು, ಸ್ಪೀಚ್ ರೆಕಗ್ನಿಷನ್, ಕಂಪ್ಯೂಟರ್ ವಿಷನ್, ನಾಲೆಜ್ ಬೇಸ್ಡ್ ಸಿಸ್ಟಮ್, ಪ್ಯಾರಲಲ್ ಪ್ರೊಸೆಸಿಂಗ್, ಈ ರೀತಿ ಹಲವಾರು ಟೆಕ್ನಾಲಜೀಸ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಫಿಫ್ತ್ ಜನರೇಷನ್ ಅಲ್ಲಿ. ಹೌದಾ, ಸೊ ಎ ಐ ಬೇಸ್ಡ್ ಅಪ್ಲಿಕೇಶನ್ಸ್, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸ್ ಇಂಟರಾಕ್ಷನ್, intelligent decision making, advanced robotics, speech recognition, large scale parallel processing, very high processing capabilities, advanced networking and distributed computing. ಇವೆಲ್ಲ ನಮ್ಮ ಫಿಫ್ತ್ ಜನರೇಷನ್ ಅಲ್ಲಿ ಬರ್ತಾ ಇದ್ದವು. ಎಕ್ಸಾಂಪಲ್ಸ್ ಇಂದ ಎ ಐ ಸಿಸ್ಟಮ್ಸ್ ಆಯ್ತು, ರೋಬೋಟ್ಸ್ ಆಯ್ತು, ರೈಟ್, ಆಲ್ ದೀಸ್ ಆರ್ ಯುವರ್ ಫಿಫ್ತ್ ಜನರೇಷನ್ ಎಕ್ಸಾಂಪಲ್ಸ್. ಓಕೆ, ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕೂಡ ಚೇಂಜ್ ಆಕೊಂತ ಬಂದ್ರು ಜನರೇಷನ್. ಹೌದಾ, ಫಸ್ಟ್ ಜನರೇಷನ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ನಾವು, ಮಷಿನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ವಿ. ಅಲ್ಲಿ ನಾವ್ ಏನ್ ಮಾಡ್ತಾ ಇದ್ವಿ, ಇನ್ಸ್ಟ್ರಕ್ಷನ್ಸ್ ಜೀರೋಸ್ ಅಂಡ್ ಒನ್ಸ್ ಕೊಡ್ತಾ ಇದ್ವಿ. ಸೆಕೆಂಡ್ ಜನರೇಷನ್ ಒಳಗಡೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಯೂಸ್ ಮಾಡಕಂತೀವಿ. ಅಲ್ಲಿ ನಾವ್ ಏನ್ ಮಾಡಂತೀವಿ, ಸಿಂಬಾಲ್ಸ್ ಯೂಸ್ ಮಾಡತ್ತೀವಿ, ಆಡ್, ಸಬ್, ಮೂವ್, ಈ ರೀತಿ ಸಿಂಬಾಲ್ಸ್ ಯೂಸ್ ಮಾಡ್ತಾ ಇದ್ವಿ. ಹೈ ಲ್ಯಾಂಗ್ವೇಜಸ್ ಫೋರ್ಟ್ರಾನ್ ಮತ್ತೆ ಕೋಬಾಲ್ ಅಂತಲೂ ಬರ್ತಿದ್ವು. ಅಂಡ್ ಥರ್ಡ್ ಜನರೇಷನ್ ಅಲ್ಲಿ ಹೈ ಲ್ಯಾಂಗ್ವೇಜಸ್ ಸ್ವಲ್ಪ ಹೆಚ್ಚಿಗೆ ಯೂಸ್ ಮಾಡಕ್ ಶುರು ಮಾಡಿದ್ವಿ. ಅಲ್ಲಿ ಫೋರ್ಟ್ರಾನ್, ಕೊಬಾಲ್, ಬೇಸಿಕ್ ಮತ್ತೆ ಪಾಸ್ಕಲ್ ಇವೆಲ್ಲ ಬಂದವ್ರಿ. ಫೋರ್ತ್ ಜನರೇಷನ್ ನಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಮತ್ತೆ ಲೈಕ್ ಡೇಟಾಬೇಸ್ ಸಿಸ್ಟಮ್ಸ್ ಬಂತು, ಆಪರೇಟಿಂಗ್ ಸಿಸ್ಟಮ್ಸ್ ಬಂದು, ಸಿ ಪ್ಲಸ್ ಪ್ಲಸ್, ಎಸ್ ಕ್ಯೂ ಎಲ್, ಜಾವಾ ಅವೆಲ್ಲ ಬಂದವ್ರಿ. ದೆನ್ ಫಿಫ್ತ್ ಜನರೇಷನ್ ಅಲ್ಲಿ ನಾವು ಎ ಐ, ಲಾಜಿಕ್ ಪ್ರೋಗ್ರಾಮಿಂಗ್, ನ್ಯಾಚುರಲ್ ಪ್ರೊಸೆಸಿಂಗ್ ಇವೆಲ್ಲ ಮಾಡ್ತಾ ಇದ್ದೀವಿ. ಹೌದಾ, ಸೊ ಇವೆಲ್ಲ ನಿಮ್ದು ಫಿಫ್ತ್ ಜನರೇಷನ್ ಅಲ್ಲಿ. ಸೊ ಈ ರೀತಿ ನಿಮ್ದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಏನಾದರೂ ಡೆವಲಪ್ ಆಕೊಂತ ಬಂದು. ಸೊ ಪ್ರೂಲಾಗ್ ಅಂತ ಬರ್ದಿದೆ, ಇಲ್ಲಿ ನಾವು ಲಾಜಿಕ್ ಮೇಲೆ ಮೇನ್ ಫೋಕಸ್ ಮಾಡ್ತೀವಿ, ವಿಚ್ ಇಸ್ ರಿಲೇಟೆಡ್ ವಿತ್ ಯುವರ್ ಎ ಐ ರಿಸರ್ಚ್. ಸೊ ದಟ್ ವಿಲ್ ಕಮ್ಸ್ ಅಂಡರ್ ಯುವರ್ ಫಿಫ್ತ್ ಜನರೇಷನ್. ಓಕೆ, ನಾವು ಸೈಜ್ ಕೂಡ ನೋಡಬಹುದು. ಸೈಜ್ ಏನ್ ಹಾಕೊಂತ ಬಂದ್ರೆ ಡಿಕ್ರೀಸ್ ಹಾಕೊಂತ ಬಂತು. ಹೌದಾ, ಪ್ರೊಸೆಸಿಂಗ್ ಪವರ್ ಮತ್ತೆ ರಿಲಯಬಿಲಿಟಿ ಇನ್ಕ್ರೀಸ್ ಹಾಕೊಂತ ಬಂತು, ಸೈಜ್ ಏನ್ ಹಾಕೊಂತ ಬಂದ್ರೆ ಡಿಕ್ರೀಸ್ ಹಾಕೊಂತ ಬಂತು. ಸ್ಪೀಡ್ ಕೂಡ ಲೋ ಸ್ಪೀಡ್ ಇತ್ತು ಮುಂಚೆ, ಹೈ ಸ್ಪೀಡ್ ಆಯ್ತು, ವೆರಿ ಹೈ ಸ್ಪೀಡ್ ಆಯ್ತು. ಈಗ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಇಂಟೆಲಿಜೆಂಟ್ ಕಂಪ್ಯೂಟಿಂಗ್ ಡಿವೈಸಸ್ ಕೂಡ ಇದಾವೆ ನಮ್ಮ ಹತ್ರ. ಕಾಸ್ಟ್ ಏನ್ ಹಾಕೊಂತ ಬಂದ್ರೆ ಸಿಗ್ನಿಫಿಕೆಂಟ್ಲಿ ಡಿಕ್ರೀಸ್ ಹಾಕೊಂತ ಬಂತು, ಕಂಪೇರಿಂಗ್ ಟು ದ ಅರ್ಲಿಯರ್ machines which were very much expensive. Currently we have bit very less, we can purchase, we can affordable ಪ್ರೈಸ್ ಅಲ್ಲಿ ನಮಗೆ ಸಿಗ್ತಾ ಇದಾವು. ಹೌದಾ, ಅರ್ಲಿಯೆಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್, ಕರೆಕ್ಟ್, ಮುಂಚೆಕಿದ್ದು accessible mainly to governments and research institution and large organizations. ಸೊ ಅವಾಗಿನ machines ಎಲ್ಲ ಗವರ್ಮೆಂಟ್ ಅಷ್ಟೇ ಅಫೋರ್ಡ್ ಮಾಡಬಹುದಿತ್ತು, ಬಟ್ ನೌ ಡೇಸ್ ವಿ ಕ್ಯಾನ್ ಆಲ್ಸೋ afford. Development of transistors, ICs, microprocessors made computing progressively more affordable and accessible. So ಇವು ಟ್ರಾನ್ಸಿಸ್ಟರ್ಸ್ ಮತ್ತೆ ಐಸಿಸ್, ಮೈಕ್ರೋಪ್ರೊಸೆಸರ್ ಇವುಗಳಿಂದ ನಾವು ಅಫೋರ್ಡೆಬಲ್ ಮಾಡೋ ಚಾನ್ಸ್ ಆಯ್ತು. Right, so that much you need to remember in this topic. Hope that is clear, guys. So that is all you need to remember in the evolution and the generations of computers. So ಯಾವ್ಯಾವ ಎವಲ್ಯೂಷನ್ ಆಯ್ತು, ಅಬ್ಯಾಕಸ್ ಆಯ್ತು, ನೇಪಿಯರ್ಸ್ ಬೋನ್ಸ್ ಆಯ್ತು, ಪ್ಯಾಸ್ಕಲಿನ್ ಆಯ್ತು, ಇದೇ ರೀತಿ ಜಾಕ್ವರ್ಡ್ ಲೂಮ್, ಅವು ಏನೇನದು ಪೂರ್ತಿ ಟಿಲಿವರ್, ಯೂನಿವ್ಯಾಟ್, ಯೂನಿವರ್ಸಲ್,
ಆಟೋಮೆಟಿಕ್ ಕಂಪ್ಯೂಟರ್ ಅಲ್ಲಿ ಮಟ ನೀವು ನೋಡ್ಕೋಬೇಕು ಎವಲ್ಯೂಷನ್ ಹೆಂಗಾಯ್ತು ಅಂತ ಹೇಳಿ. ಅದಾದ್ಮೇಲೆ ಜನರೇಷನ್ಸ್ ಏನಿದೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂಡ್ ಫಿಫ್ತ್ ಜನರೇಷನ್ಸ್ ನೀವು ನೋಡ್ಕೋಬೇಕು. ಓಕೆ, ಸೊ that's all for this. I'm going to see you in the next video. Till then, take care. Now also, if you're new to the channel, click on the subscribe button and the bell icon. Thank you for watching.